ಹಲೋ ಎವ್ರಿವನ್, ವೆಲ್ಕಮ್ ಟು ICS. ದಿಸ್ ಇಸ್ ಮೀ ಚಂದ್ರಶೇಖರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಾರ್ತ್ ಅಮೇರಿಕಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದರೆ ದಟ್ ಮ್ಯಾಪಿಂಗ್ ಕಂಪ್ಲೀಟ್ ಆಗಿ. ಸೊ ವರ್ಲ್ಡ್ ಮ್ಯಾಪಿಂಗಲ್ಲಿ ಫಸ್ಟ್ ಸೀರೀಸಲ್ಲಿ ಇದು ವರ್ಲ್ಡ್ ಮ್ಯಾಪಿಂಗಲ್ಲಿ ಫಸ್ಟ್ ವಿಡಿಯೋ, ಅಂದರೆ ದಟ್ ಮೀನ್ಸ್ ಫಸ್ಟ್ ಕಾಂಟಿನೆಂಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಟ್ ಇಸ್ ಸೌತ್ ಅಮೇರಿಕಾ. ಸೊ ಹೇಳಿದ್ನಲ್ಲ, ನಿಮಗೆ ಸೀಕ್ವೆನ್ಸ್ ಹೇಳಿದ್ದೀನಿ. ಇದಕ್ಕಿಂತ ಮುಂಚೆ ವರ್ಲ್ಡ್ ಮ್ಯಾಪಿಂಗ್ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯಾವ ಥರ ನಮ್ಮ ಸ್ಟ್ರಾಟಜಿ ಇರುತ್ತೆ, ಅದನ್ನು ನಾವು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತಂದ್ಬಿಟ್ಟು. ಓಕೆ, ಸೊ ಅದನ್ನ ನೋಡಿಲ್ಲ ಅಂತಂದರೆ ನೋಡಿ, ಇಲ್ಲಾಂದ್ರೂ ಓಕೆ ಫೈನ್. ಅದರಲ್ಲಿ ಏನಂತ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ಬೇಸಿಕಿಂದ ಯಾರು ಕಲಿತಾ ಇದ್ದಾರೆ ಪ್ಲೀಸ್ ಗೋ ಥ್ರೂ ದಟ್ ಒನ್. ಅಂದರೆ ತುಂಬ ಬೇಸಿಕ್ಕಿಂದ ಜೀರೋಯಿಂದ ಹೀರೋ ಲೆವೆಲ್ ಅಂತ ಏನು ಇರ್ತಲ್ವಾ, ಆ ಸೀರೀಸ್ ಅಂತ ಇರ್ತಲ್ವಾ. ಸೊ ಆ ಸೀರೀಸಲ್ಲಿ ಯಾರಾದರೂ ನೀವು ಕಲಿತಾ ಇದ್ದರೆ ಪ್ಲೀಸ್ ಆ ವಿಡಿಯೋ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಬರೋ ವೀಡಿಯೋಸ್ಗಳನ್ನೆಲ್ಲ ನೋಡ್ಕೊತೀವಿ. ಅಂದರೆ ಚೆನ್ನಾಗಿ ಒಂದು ಗ್ರಿಪ್ ಸಿಗುತ್ತೆ. ಓಕೆ, ಸೊ ಇವತ್ತಿನ ವೀಡಿಯೋಸ್ದಲ್ಲಿ ನಾವು ಸೌತ್ ಅಮೇರಿಕಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೌತ್ ಅಮೇರಿಕಾ ಬಗ್ಗೆ ಏನೇನು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನಮ್ಗೆ ಏನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೊತಾ ಹೋಗೋಣ. ಓಕೆ, ಸೊ ಯೂಟ್ಯೂಬ್ ಚಾನಲ್ ಇದೆ, ಅದೇ ಥರ ಟೆಲಿಗ್ರಾಮ್ ಚಾನಲ್ ಇದೆ. PDF ಬಗ್ಗೆ ಯಾವುದಾದ್ರು ಮೆಟೀರಿಯಲ್ ಬೇಕಾಗಿತ್ತಂದರೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ PDF ಜೊತೆಗೆ ನಿಮಗೆ ಅಡ್ವಾನ್ಸ್ ಅಂದರೆ ಕರೆಂಟ್ ಅಫೇರ್ಸ್ದು ಇದು ಮಾಡ್ತಾಯಿದೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ಏನಾದ್ರು ಇಂಟ್ರೆಸ್ಟ್ ಇದ್ದರೆ, ಸೊ ಮೋರ್ ದೆನ್ 100 ಪೀಪಲ್ಸ್ ಲೈವ್ ಆದರು ಅಂತಂದರೆ, ಸೊ ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವುದೇ ಥರ ಅಮೌಂಟ್ ಇಲ್ಲ ಕರೆಂಟ್ ಅಫೇರ್ಸ್ ಸೀರೀಸ್ಗೆ, ವಿತ್ PDF ಮೆಟೀರಿಯಲ್ ಕೂಡ ಎಲ್ಲ ಇರುತ್ತೆ, ವಿತ್ ಡೀಟೇಲ್ಡ್. ಓಕೆ, ಸೊ ನೀವು ಕನ್ನಡದಲ್ಲಿ ಆ ಥರ ಯಾವ ಚಾನಲಲ್ಲೂ ನೋಡಿರೋಕ್ಕಿಲ್ಲ, ಆ ಥರ ಪ್ರೋಗ್ರಾಮ್ ಇದೆ. ಬಟ್ ಏನೋ ಸ್ವಲ್ಪ ಇನಿಷಿಯಲ್ ಸಪೋರ್ಟ್ ಬೇಕಾಗಿರೋದ್ರಿಂದ, ಸೊ ಮಿನಿಮಮ್ 100 ಮೆಂಬರ್ಸ್ ಇಟ್ಟಿದೆ. 100 ಮೆಂಬರ್ಸ್ ಲೈವ್ ಆದರೆ ಸೊ ಐ ವಿಲ್ ಸ್ಟಾರ್ಟ್ ಕರೆಂಟ್ ಅಫೇರ್ಸ್ ಆಲ್ಸೋ. ಫ್ರೀ ಆಫ್ ಕಾಸ್ಟಲ್ಲಿ ಮೆಟೀರಿಯಲ್ಸ್ ಎಲ್ಲ ಸಿಗ್ತಾಯಿದೆ. ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಕೊಳ್ಳಿ ಒಂದ್ಸಲ ಇದು. ಓಕೆ, ಸೊ ನಾವು ಟಾಪಿಕ್ ಬಗ್ಗೆ ಬರೋದಾದರೆ ವರ್ಲ್ಡ್ ಮ್ಯಾಪಿಂಗಲ್ಲಿ ಸೊ ಫಸ್ಟ್ ಸೌತ್ ಅಮೇರಿಕಾ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಸೌತ್ ಅಮೇರಿಕಾ ಬಗ್ಗೆ ಏನೇನು ಡಿಸ್ಕಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸೊ ನೋಡೋದಾದರೆ, ಫಸ್ಟನ್ನು ಓಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಓಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟನ್ನು ಅದ್ರ ಸರೌಂಡಿಂಗಲ್ಲಿ ಸೀಸ್ ಯಾವ ಬರ್ತವೆ ಅಂತಂದು. ಆ್ಯಕ್ಚುಲಿ ಸೌತ್ ಅಮೇರಿಕಾದಲ್ಲಿ ಅಷ್ಟೊಂದು ಯಾವ ಸೀಸ್ ಬರೋಲ್ಲ, ಬಟ್ ಆದರೂ ಕೂಡ ಬೇರೆ ಥರದಲ್ಲಿ ಒಂದು ಸೀಕ್ವೆನ್ಸ್ ಇರುತ್ತಲ್ವಾ. ಸೊ ಏನು ಚೆಕ್ ಲಿಸ್ಟ್ ಅಂತಾರಲ್ವಾ, ಸೊ ಅದೇ ಥರ ಇದೊಂದು ಚೆಕ್ ಲಿಸ್ಟ್ ಇದ್ದಂಗೆ, ಬೇರೆ ಥರದಲ್ಲಿ ಏನೇನು ಬರುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟು ಗಲ್ಫು, ಬೇ, ಸ್ಟೇಟ್ಸು, ಪೋರ್ಟ್ಸ್. ಆಲ್ಮೋಸ್ಟ್ ಎಲ್ಲರಿಗೆ ಕನ್ಫ್ಯೂಷನ್ಸ್ ಏನಂತಂದರೆ, ಗಲ್ಫು ಮತ್ತು ಬೇ ಒಳಗೆ ಏನು ಡಿಫ್ರೆನ್ಸ್ ಇರುತ್ತೆ ಸರ್ ಅಂತಂದು ಏನಾದ್ರು ಡೌಟ್ ಇತ್ತು ಅಂದರೆ, ಸೊ ಓಕೆ ಇದನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಅನಲೈಸ್ ಮಾಡೋಣ. ಬಟ್ ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಅಂತಂದರೆ, ಯಾವ ಓಪನಿಂಗು ತುಂಬ ದೊಡ್ಡದಾಗಿತ್ತು ಅಂತಂದರೆ ಅದಕ್ಕೆ ಬೇ ಅಂತ ಹೇಳ್ತಾರೆ, ಓಪನಿಂಗ್ ಚಿಕ್ಕದಾಗಿತ್ತು ಅಂದರೆ ಅದಕ್ಕೆ ಗಲ್ಫ್ ಅಂತ ಹೇಳ್ತಾರೆ. ಓಕೆ, ಸೊ ಸ್ಟ್ರೇಟ್ಸ್ ಅಂದರೆ ಗೊತ್ತಿರಬೇಕು ಆಲ್ಮೋಸ್ಟು. ಸೊ ಎರಡು ಲ್ಯಾಂಡ್ ಮಾಸ್ ನಡುವೆ ಒಂದು ವಾಟರ್ ವೇ ಏನಾಗುತ್ತೆ, ಎರಡು ವಾಟರ್ ಬಾಡಿನ ಕನೆಕ್ಟ್ ಮಾಡೋದಕ್ಕೆ ಅದಕ್ಕೆ ಲ್ಯಾಂಡ್ ಮಾಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಡೀಟೇಲಾಗಿ ವಿಡಿಯೋ ಇದು ಫಿಸಿಕಲ್ ಜಿಯೋಗ್ರಫಿಲಿ ಮಾಡ್ತಾಯಿದ್ದೀನಿ. ಫೈನ್, ಸೊ ಅದು ಕಂಪ್ಲೀಟ್ ಆದ ತಕ್ಷಣ ಅಪ್ಲೋಡ್ ಆಗುತ್ತೆ. ಸೊ ಅದೇ ಥರ ಪೋರ್ಟ್ಸ್ ಅಂದ್ರೆ ಗೊತ್ತಿದೆ. ಪೋರ್ಟ್ಸ್ ಅಂದರೆ ಕನ್ನಡದಲ್ಲಿ ಬಂದರುಗಳು ಅಂತ ಹೇಳ್ತಾರೆ. ಓಕೆ, ಸೊ ಕನ್ನಡ ಮೀಡಿಯಮ್ ಯಾರು ಇದ್ದಾರಲ್ವಾ, ಸೊ ನೀಡ್ ನಾಟ್ ಟು ಪ್ಯಾನಿಕ್, ಅವ್ರೇನೂ ಹೆದರ್ಕೋಬೇಕಾಗಿಲ್ಲ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಹೇಳ್ಕೊಂತ ಹೋಗ್ತೀನಿ, ಪ್ಲೀಸ್ ರೈಟ್ ಡೌನ್. ಓಕೆ, ನಮ್ಮ ಮ್ಯಾಪಿಂಗಲ್ಲಿ ಏನೇನು ಮಾಡಿಸ್ತೀನಲ್ವಾ ಅದನ್ನು ನೀವು ನೋಡೋದ್ರಿಂದ ಏನೂ ಉಪಯೋಗ ಆಗಲ್ಲ. ನೀವು ಒಂದು ನೋಟ್ಬುಕ್ಕಲ್ಲಿ ಅಥವಾ ನಿಮ್ಮ ಖಾಲಿ ಮ್ಯಾಪಲ್ಲಿ ನೀವು ಯಾವಲ್ಲಿ ತನಕ ಬರೀತಿರಲ್ವ ಅವಾಗಲೇ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಅನ್ಲೆಸ್ ಅದರ್ವೈಸ್ ಇಟ್ ಇಸ್ ಎನ್ ಯೂಸ್ಫುಲ್, ಅಂದರೆ ನಾಟ್ ಗೋಯಿಂಗ್ ಟು ಬಿ ಯೂಸ್ಫುಲ್. ಓಕೆ, ಸೊ ಫಾರ್ ಅ ಬೆಟರ್ ಪರ್ಫಾರ್ಮೆನ್ಸ್ ಯು ನೀಡ್ ಟು ವರ್ಕ್ ಫಾರ್ ಹಾರ್ಡ್. ಓಕೆ, ಸೊ ನೆಕ್ಸ್ಟ್ ಒನ್ನು ಅದೇ ಥರ ಪೊಲಿಟಿಕಲ್ ಮ್ಯಾಪ್ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ತೀವಿ. ಓಕೆ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ಪೊಲಿಟಿಕಲ್ ಮ್ಯಾಪ್ ಮೊದಲು ಸ್ಟ್ರಾಂಗ್ ಮಾಡ್ಕೊಳ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ನು ಮೌಂಟೇನ್ಸು. ಓಕೆ, ಸೊ ಪ್ಲಾಟ್ಯೂಸ್ ಬರುತ್ತೆ, ರಿವರ್ಸು ಯಾವ ರಿವರ್ಸು ವಾಟ್ರು ಅಂದರೆ ಅಂದರೆ ದಟ್ ಮೀನ್ಸ್ ಎರಡು ಕಂಟ್ರಿ ನಡುವೆ ಇರ್ತಾವಲ್ವಾ. ಸೊ ಅಂಥವು ಇಂಪಾರ್ಟೆಂಟ್ ಜಾಸ್ತಿ ಕೇಳ್ತಾರೆ. ಇಂಪಾರ್ಟೆಂಟ್ ಡ್ಯಾಮ್ಸ್ ಇರ್ತವೆ, ಸೊ ಆ ಥರದ್ದು, ಮತ್ತು ಅದರ ಟ್ರಿಬ್ಯೂಟ್ರೀಸು. ಓಕೆ, ಸೊ ಆಮೇಲೆ ಅದರಲ್ಲಿರ್ತಕ್ಕಂಥ ಡ್ಯಾಮ್ಗಳು ಯಾವುವು ಅವ್ರನ್ನೂ ಕೇಳ್ತಾರೆ. ಓಕೆ, ವಾಟರ್ ಫಾಲ್ಸು, ಸೊ ವಾಟರ್ ಫಾಲ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ, ಯಾವ ರಿವರಲ್ಲಿ ಯಾವ ವಾಟರ್ ಫಾಲ್ ಇದೆ. ಓಕೆ, ಸೊ ಆಮೇಲೆ ಡ್ಯಾಮ್ಸ್ ಹೇಳಿದ್ದೀನಲ್ವಾ, ಲೇಕ್ಸ್ ಅಂತ ಇಂಪಾರ್ಟೆಂಟ್ ಲೇಕ್ಸ್ ಯಾವ ಬರ್ತವೆ. ಓಕೆ, ಸೊ ರೀಸೆಂಟಾಗಿ ವಾಟರ್ ಕ್ರೈಸಿಸ್ ತುಂಬ ರೈಸ್ ಆಗ್ತಿದೆ. ಸೊ ಅದರಿಂದ ಏನಾಗ್ತಿದೆ, ವಾಟರ್ ಬಾಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಆಯಿತು, UN ಕನ್ವೆನ್ಷನ್ಸ್ ಆಯಿತು, ವಾಟರ್ ಬಾಡಿ ಮೇಲೆ ಏನು ಮಾಡಿದರೆ ಜಾಸ್ತಿ ಇದು ಮಾಡ್ತಿದ್ದಾರೆ, ಅಂದರೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ರೀಸೆಂಟಾಗಿ ನ್ಯೂಸಲ್ಲಿ ನೋಡೋದಾದರೆ, ನ್ಯೂಜಿಲೆಂಡ್ ಏನು ಮಾಡ್ತು ಅಂತಂದರೆ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿತು. ಅಂದರೆ ಎನ್ವೈರ್ಮೆಂಟಲ್ ಎಮರ್ಜೆನ್ಸಿ, ಅಂದರೆ ಕ್ಲೈಮೇಟ್ ಎಮರ್ಜೆನ್ಸಿ. ಇದು ಯಾವ ಬೇಸಿಕ್ ಮೇಲೆಗಡೆ ಡಿಪೆಂಡ್ ಆಗಿದೆ ಅಂದರೆ, ಸೊ ದಟ್ ಇಸ್ ವಾಟರ್ ಬೇಸಿಸ್ ಮೇಲೆಗಡೆ, ವಾಟರ್ ಕ್ರೈಸಿಸ್ ಮೇಲೆಗಡೆ. ಏನಾಗುತ್ತೆ ಅಂದರೆ, ವಾಟರ್ ರೈಸ್ ಆಯಿತು ಅಂತಂದರೆ ಏನಾಗುತ್ತೆ ಅಂದರೆ, ಸೊ ಫೈನಲಾಗಿ ಏನಾಗುತ್ತೆ, ಅಂದರೆ ಇದರ ತಟ್ಟಿಗಳು ಇರ್ತಾವೆ. ಅಂದರೆ ನೀವೇನಾಗ್ತೀರಿ ಕೋಸ್ಟಲ್ ಲ್ಯಾಂಡ್ ಅಂತಿರಲ್ವಾ, ಸಮುದ್ರ ತಟ್ಟಿಗಳು, ಅವೆಲ್ಲ ಏನಾಗುತ್ತೆ ಅಂದರೆ ಮುಳ್ಕೊಳ್ತಾ ಹೋಗುತ್ತೆ. ನೀರು ಮೇಲ್ಗಡೆ ರೈಸ್ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಅವೆಲ್ಲ ಮರ್ಜ್ ಆಗ್ತಾ ಹೋಗುತ್ತೆ. ಸೊ ಆ ಸಿಚುವೇಷನಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಬೇಸಿಕ್ಕಾಗಿ ಯಾರು ಜನ ಇರ್ತಾರಲ್ವಾ, ಸೊ ಅಂದರೆ ಅಲ್ಲಿ ಹೆಬಿಟೇಷನ್ ಇರ್ತಲ್ವ ಏನೇ ಇರಲಿ, ಸೊ ಆ ಹೆಬಿಟೇಷನಲ್ಲಿ ಏನಾಗುತ್ತೆ ಶಿಫ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಅದೊಂಥರ ಎನ್ವೈರ್ಮೆಂಟಲಾಗಿ ಏನು ತುಂಬ ಹಾನಿಕಾರಕವಾದದ್ದು. ಸೊ ಹಂಗಾಗ್ಬಿಟ್ಟು ಈಗ ಏನು ಮಾಡ್ತಿದ್ದಾರೆ, ಲೇಕ್ಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಅದೇ ಥರ ಡಿಸರ್ಟ್ಸ್ ಬಗ್ಗೆ
ಡಿಸರ್ಟ್ಸ್ ಬಗ್ಗೆ ಹೇಳ್ತಿದ್ದೀನಿ ಯಾವುದು ಅಂತ ಅಂದ್ಬಿಟ್ಟು ಅವು ಯಾವ ಥರ ಡಿಸರ್ಟ್ಸ್ ಅಂತಲೂ ಕೂಡ ಹೇಳ್ತೀನಿ. ಸೊ ಡಿಸರ್ಟ್ಸಲ್ಲಿ ಕೂಡ ಟೈಪ್ಸ್ ಇದ್ದಾವೆ, ನೆನಪಿರಲಿ. ಗ್ರಾಸ್ಲ್ಯಾಂಡ್ಗಳಲ್ಲಿ ಕೂಡ ಟೈಪ್ಸ್ ಇದ್ದಾವೆ, ಟೆಂಪ್ರೇಟು, ಟ್ರಾಪಿಕಲ್ಲು. ಓಕೆ ಫೈನ್, ಈ ಥರ ಬರ್ತವೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಸೊ ನೆಕ್ಸ್ಟನ್ನು ಮಿನರಲ್ ರಿಸೋರ್ಸಸ್ ಬಗ್ಗೆ ಹೇಳ್ತೀನಿ. ಮಿನರಲ್ ರಿಸೋರ್ಸಸ್ ಬಗ್ಗೆ ರೀಸೆಂಟಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಿರ್ತಾವಲ್ವ ಅವ್ರ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟಲ್ಲಿ ಅಂದರೆ ಎಕನಾಮಿಕ್ ಜಿಯೋಗ್ರಫಿ ಅಂತಲೇ ಬರುತ್ತೆ ಪಾರ್ಟ್ ಅದು. ಎಕನಾಮಿಕ್ ಜಿಯೋಗ್ರಫಿಯಲ್ಲಿ ನಿಮಗೆ ಕಂಪ್ಲೀಟಾಗಿ ಅಲ್ಲಿರ್ತಕ್ಕಂಥ ಮೈನ್ಸು, ಅಲ್ಲಿ ಬರ್ತಕ್ಕಂಥ ಓರ್ಸ್ ಯಾವ್ಯಾವು, ಅಲ್ಲಿರ್ತಕ್ಕಂಥ ರೀಸೆಂಟ್ ಸರೌಂಡಿಂಗ್ಸಲ್ಲಿರ್ತಕ್ಕಂಥ ಏನಂತ ಹೇಳ್ತಾರೆ, ಓಕೆ ಇಂಡಸ್ಟ್ರೀಸ್ ಎಲ್ಲ ಯಾವ್ಯಾವು ಅವನ್ನೆಲ್ಲ ಬಗ್ಗೆ ಎಕನಾಮಿಕ್ ಜಿಯೋಗ್ರಫಿ ನಿಮಗೆ ಮಾಡಿಕೊಡುತ್ತೆ. ಫೈನ್. ಸೊ ಈಗ ನಾವು ಟಾಪಿಕ್ಕಿಗೆ ಹೋಗೋದಾದರೆ, ಸೊ ನಾನು ಹೇಳ್ದಂಗೆ ಫಸ್ಟಿಗೆ ಪೊಲಿಟಿಕಲ್ ಮ್ಯಾಪು. ಓಕೆ, ಸೊ ಪೊಲಿಟಿಕಲ್ ಮ್ಯಾಪಲ್ಲಿ ಫಸ್ಟು ಸ್ಟ್ರಾಂಗ್ ಆಗೋದಾದರೆ, ಓಕೆ, ಸೊ ಒಂದೊಂದನ್ನೇ ಮಾರ್ಕ್ ಮಾಡ್ಕೊಳ್ತಾ ಹೋಗುತ್ತೆ ಯಾವುದಿದೆ ಅಂತಂದ್ಬಿಟ್ಟು. ಸೊ ಓಕೆ, ಫಸ್ಟಿಗೆ ಪೊಲಿಟಿಕಲ್ ಮ್ಯಾಪಲ್ಲಿ ನಾವು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋದರೆ, ಪೊಲಿಟಿಕಲ್ ಮ್ಯಾಪ್ಗಿಂತ ಮುಂಚೆ ಸ್ವಲ್ಪ ಬೇಸಿಕ್ ಅಂತಂದರೆ ನಾರ್ಮಲ್. ಈಗ ಇದು ಸೌತ್ ಅಮೇರಿಕಾ ಅಂತಂದರೆ, ಓಕೆ, ಆಲ್ಮೋಸ್ಟ್ ಕೆಲವೊಂದು ಜನಕ್ಕೆ ಏನಿರುತ್ತೆ ಬೇಸಿಕಲ್ಲಿ ನಾರ್ತ್ ಯಾವುದು ಸೌತ್ ಯಾವುದು ಅಂತ ಗೊತ್ತಾಗಲ್ಲ. ಸೊ ನೋಡಿ, ನೀವು ನಾರ್ತ್ ಅಂತಂದರೆ ಇಷ್ಟು ಈ ಲೈನ್ ಹಾಕಿದ ತಕ್ಷಣ ನಿಮ್ಮ ತಲೆ ಯಾವ ಕಡೆ ಇರ್ತಲ್ವ ಆ ಸೈಡು ನಾರ್ತ್ ಬರುತ್ತೆ. ಓಕೆ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಏನು ಬರುತ್ತೆ, ಈಸ್ಟ್ ಬರುತ್ತೆ. ಓಕೆ, ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡು ವೆಸ್ಟ್ ಬರುತ್ತೆ. ಸೊ ಅದೇ ಥರ ನಿಮ್ಮ ಕಾಲ್ಗಡೆ ಅಂದರೆ ನೀವು ಅಪೋಸಿಟ್ ಸೈಡ್ ಏನು ಬರುತ್ತೆ, ಸೌತ್ ಬರುತ್ತೆ. ಸೊ ಟೋಟಲಾಗಿ ಇದನ್ನು ಸ್ವಲ್ಪ ನೆನಪಿರಲಿ. ಓಕೆ, ಸೊ ನಾರ್ತ್ ಯಾವುದು, ಸೌತ್ ಯಾವುದು, ಈಸ್ಟ್ ಯಾವುದು, ವೆಸ್ಟ್ ಯಾವುದು ಅಂತಂದ್ಬಿಟ್ಟು. ಸೊ ಇದನ್ನು ಸಿಂಪಲ್ ನೆನ್ಪಿಟ್ಕೊಳ್ಳೋದಂದರೆ ಝೆಡ್ ನ್ಯೂಸ್ ಅಂತಂದು ಹೇಳ್ತೀವಿ. ಓಕೆ, ಸೊ ಏನೇ ಝೆಡ್ ನ್ಯೂಸ್ ಅಂತಂದರೆ, ಫಸ್ಟ್ ಇದನ್ನು ನಾನು ಕ್ಲಿಯರ್ ಮಾಡಕ್ಬಿಡಿ. ಅಂದರೆ ಸ್ವಲ್ಪ ತುಂಬ ಜನಕ್ಕೆ ಸ್ಟೂಡೆಂಟ್ಸ್ಗೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಂದರೆ ಕ್ಲಾಸಸ್ ಕಂಟಿನ್ಯೂ ಮಾಡಬೇಕಾದ್ರೆ. ಸೊ ಝೆಡ್ ನ್ಯೂಸ್ ಅಂತಂದರೆ ನೋಡಿ ಈ ಥರ ನ್ಯೂಸ್ ಅಂತಂದು ಸ್ಪೆಲ್ಲಿಂಗ್ ಬರ್ತಲ್ವಾ. ಸೊ ನ್ಯೂಸ್ ಅಂತಂದು ಹಾಕಬೇಕು ಇಲ್ಲಿ. ಓಕೆ, ಸೊ ಈ ಥರ ಹಾಕಿರಿ, ಈಗೂ ನಾರ್ತ್ ಸೌತ್ ಗೊತ್ತಾಗುತ್ತೆ ನಿಮಗೆ. ಫೈನ್, ಯಾರಿಗಾದ್ರೂ ನೆನಪಾಲಿಲ್ಲ ಅಂದರೆ ಇಷ್ಟು ಮಾಡಿ. ಫೈನ್. ಸೊ ಈಗ ನಾರ್ತ್ ಸೌತ್ ಬಗ್ಗೆ ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಡೌಟ್ ಇದ್ದರೆ ಇದನ್ನೇ ಒಂದು ಸ್ವಲ್ಪ ರಿಪೀಟ್ ಮಾಡ್ಬಿಟ್ಟು ನೋಡಿ, ಅರ್ಥ ಆಗುತ್ತೆ. ಸೊ ಏನಾಗಿದೆ ಅಂದರೆ, ಈಗ ಸೌತ್ ಅಮೇರಿಕಾ ಇದು ಕಂಪ್ಲೀಟಾಗಿ ಏನಿದು ಸೌತ್ ಅಮೇರಿಕಾ, ರೈಟ್. ಈ ಸೌತ್ ಅಮೇರಿಕಾದ ನಾರ್ತ್ ಸೈಡ್ ಏನು ಬರುತ್ತೆ ಅಂತಂದರೆ ಕೆರೆಬಿಯನ್ ಸಿ ಅಂತಂದು ಬರುತ್ತೆ. ಓಕೆ, ಸೊ ಕೆರೆಬಿಯನ್ ಸಿ ಅಂತಂದು ಬರುತ್ತೆ, ಕೆರೆಬಿಯನ್ ಸಿ. ಈ ಕೆರೆಬಿಯನ್ ಸಿ ಅದ್ರ ಪಾರ್ಟಪ್ಪ ಅಂತಂದರೆ ಅಟ್ಲಾಂಟಿಕ್ ಓಷನ್ ಇದೆ ಅಲ್ವಾ, ಅದ್ರ ಪಾರ್ಟು ಕೆರೆಬಿಯನ್ ಸಿ. ಓಕೆ, ಸೊ ಇದಷ್ಟು ಏನು ಬರುತ್ತೆ, ಕೆರೆಬಿಯನ್ ಸಿ ಅಂತಂದು ಬರುತ್ತೆ. ಸೊ ಇನ್ನು ಇದ್ರದ್ದು ಈಸ್ಟ್ ಸೈಡ್ ಬಂದರೆ ಅಟ್ಲಾಂಟಿಕ್ ಸಿ ಬರುತ್ತೆ. ಓಕೆ, ಸೊ ಈ ಸೈಡ್ ಪೋರ್ಷನ್ಸಲ್ಲಿ ಏನು ಬರುತ್ತೆ, ಅಟ್ಲಾಂಟಿಕ್ ಸಿ ಬರುತ್ತೆ. ಫೈನ್. ಸೊ ಇದ್ರ ವೆಸ್ಟ್ ಸೈಡಿಗೆ ಬಂದರೆ, ಇಲ್ಲಿ ಇದಕ್ಕೆ ವೆಸ್ಟ್ ಸೈಡ್ ಅಂತಾರೆ, ಇಲ್ಲಿ ವೆಸ್ಟ್ ಸೈಡ್ ಬಂದರೆ ಯಾವ 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 ಓಷನ್ ಬರುತ್ತೆ ಅಂದರೆ ಪೆಸಿಫಿಕ್ ಓಷನ್ ಬರುತ್ತೆ, ಶಾಂತಿ ಸಾಗರ ಅಂತ ಹೇಳ್ತಿರಲ್ವ, ಅದೇ ಆ ಸಾಗರ ಬರುತ್ತೆ. ಇನ್ನಿದ್ರೆ ಸೌತ್ ಸೈಡ್ ಬಂದರೆ ಈ ಸೈಡಲ್ಲಿ ಸೌತರ್ನ್ ಓಷನ್ ಅಂತಂದು ಬರುತ್ತೆ. ಫೈನ್. ಸೊ ಇವು ಅಷ್ಟೇ ವಾಟರ್ ಬಾಡೀಸ್ ಇರೋದು, ಇದರಲ್ಲಿ ಅಷ್ಟೊಂದೇನು ಅಂದರೆ ಸಿ, ಬೇ, ಗಲ್ಫ್ ಯಾವ ಅಷ್ಟೊಂದೇನು ಬರಲ್ಲ ಇದರಲ್ಲಿ. ಓಕೆ, ಸೊ ಯುರೋಪು, ಏಷ್ಯಾದಲ್ಲಿ ತುಂಬ ನೋಡೋಕ್ಕೆ ಸಿಗುತ್ತೆ ನಿಮಗೆ ಅವು, ಸಿ ಯಾವುದು, ಗಲ್ಫ್ ಯಾವುದು. ಓಕೆ, ಸೊ ಈ ಥರ ತುಂಬ ಸಿಗ್ತವೆ, ಇದರಲ್ಲಿ ಅಷ್ಟೊಂದಿಲ್ಲ. ಫೈನ್, ಇದ್ದಿದ್ದು ಇವು ಅಷ್ಟು ವಾಟರ್ ಬಾಡೀಸಲ್ಲಿ, ಅಂದರೆ ಸರೌಂಡೆಡ್ ವಾಟರ್ ಬಾಡೀಸಲ್ಲಿ ಇದ್ರ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟನ್ನು ಪೊಲಿಟಿಕಲ್ ಮ್ಯಾಪಿಗೆ ಜಂಪ್ ಆಗೋಣ. ಫೈನ್. ಸೊ ಇಷ್ಟಾದಮೇಲೆ ಪೊಲಿಟಿಕಲ್ ಮ್ಯಾಪಿಗೆ ಜಂಪ್ ಆಗೋದು ಅಂತಂದರೆ, ಅಂದರೆ ಯಾವ್ಯಾವ ಕಂಟ್ರಿ ಅದ್ರ ಕ್ಯಾಪಿಟಲ್ ಏನು ಅಂತ. ಓಕೆ, ಸೊ ಫಸ್ಟು ನಾನು ಈ ಪೋರ್ಷನ್ಸ್ನ ಜೂಮ್ ಮಾಡ್ತೀನಿ. ಓಕೆ, ಒನ್ ಬೈ ಒನ್ ನಾವು ಹೇಳ್ಕೊಳ್ತಾ ಬರೋದಾದರೆ, ಸೊ ಇಲ್ಲಿ ಕೈದ ಕಂಟ್ರಿ ಇದೆಯಲ್ವ ಇದು, ಅಂದರೆ ಇಲ್ಲಿ ಚೋಟಾ ಕಂಟ್ರಿ ಇದೆಯಲ್ಲ, ಇದಕ್ಕೆ ಫ್ರೆಂಚ್ ಗುಯಾನಾ ಅಂತ ಹೇಳ್ತಾರೆ. ಓಕೆ, ಸೊ ಏನಂತ ಹೇಳ್ತಾರೆ, ಫ್ರೆಂಚ್ ಗುಯಾನಾ. ಓಕೆ, ಮ್ಯಾಪಲ್ಲಿ ಖಾಲಿರೋ ಮ್ಯಾಪಲ್ಲಿ ತೆಗೆದುಬಿಟ್ಟು ಬರೆದ್ಬಿಟ್ಟು ಅದ್ರ ಕ್ಯಾಪಿಟಲ್ ಸೈಡ್ ಕೆಳಗಡೆ ಹಾಕಿ, ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಓಕೆ, ಮ್ಯಾಪ್ ಪ್ರಾಕ್ಟೀಸ್ ಮಾಡೋದು ಹಿಂಗೆ, ಮ್ಯಾಪ್ ಮೇಲೆ ವರ್ಲ್ಡ್ ಇತ್ತಂದರೆ ಎಲ್ಲ ಥರದ ಸಬ್ಜೆಕ್ಟ್ಸ್ ಕೂಡ ಈಸಿ ಆಗುತ್ತೆ. ಫೈನ್. ಸೊ ಯಾವುದೇ ಫ್ಯಾಕ್ಟ್ಸು, ಸ್ಟ್ಯಾಟಿಕ್ಸ್ನೆಲ್ಲ ನೀವು ಬಾಯ್ ಹಿಡಬೇಕಾಗಿಲ್ಲ. ಫೈನ್. ಓಕೆ, ಸೊ ಇದಕ್ಕೆ ಫ್ರೆಂಚ್ ಗುಯಾನಾ ಅಂತ ಹೇಳ್ತಾರೆ. ಓಕೆ, ಸೊ ಇದ್ರ ಕ್ಯಾಪಿಟಲ್ ಬಂದ್ಬಿಟ್ಟು ಕಯೇನ್ ಅಂತಂದು ಬರುತ್ತೆ. ಓಕೆ, ಸೊ ಏನಂತ ಬರುತ್ತೆ, ಕಯೇನ್ ಅಂತಂದು ಬರುತ್ತೆ. ಸೊ ಒಂದಾಯ್ತಾ, ಕ್ಯಾಪಿಟಲ್ ಬಂದ್ಬಿಟ್ಟು ಕಯೇನ್ ಅಂತಂದು ಬರುತ್ತೆ. ಇಲ್ಲಿ ಎರಡು ಇಂಪಾರ್ಟೆಂಟ್ ಸಿಟೀಸ್ ಬರ್ತವೆ. ಇಂಪಾರ್ಟೆಂಟ್ ಸಿಟಿ ಯಾವ ಬರ್ತವೆ ಅಂತಂದರೆ, ಸೊ ಫಸ್ಟ್ ಒಂದು ಕೌರಾ ಅಂತಂದು ಬರುತ್ತೆ. ಏನಿದು ಕೌರಾ ಅಂತಂದರೆ ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್, ಫ್ರಾನ್ಸ್ದು. ಏನು ಅಂತಂದರೆ ಫ್ರಾನ್ಸ್ದು ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್. ಸೊ ಇದೇ ಕೌರಾದಿಂದ ರೀಸೆಂಟಾಗಿ ನಾವೇನು ಮಾಡಿದ್ವಿ, ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದ್ವಿ. ಓಕೆ, ಸೊ ಇದು ಪ್ಲೇಸು, ಇದ್ರದ್ದು ಅಂದರೆ ಸಿಟಿ ಅಂತಂದರೆ ಯಾವುದೋ ಒಂದು ಹಳ್ಳಿ ಥರ ಒಂದೊಂದು ಸಪ್ರೇಟ್ ಏರಿಯಾ ಇದು. ಬಟ್ ಇದ್ರದ್ದು ಮೇನ್ ಸಿಟಿ ಯಾವುದಪ್ಪ ಅಂದರೆ ಅರೀನಾ ಅಂತಂದು ಬರುತ್ತೆ. ಫೈನ್, ನೆನ್ಪಿಟ್ಕೊಳ್ಳಿ. ಇದಾದರೂ ಕೊಡ್ಬೋದು, ಇಲ್ಲ ಇದಾದರೂ ಕೊಡ್ಬೋದು. ಫ್ರೆಂಚ್ ಗುಯಾನಾ, ಫ್ರೆಂಚ್ ಒಂದು ಪಾರ್ಟು. ಫೈನ್, ಇಷ್ಟು ಗೊತ್ತಾಯ್ತಲ್ವಾ. ಇದರಲ್ಲಿ ಇಷ್ಟು ನೆನ್ಪಿಟ್ಕೊಂಡ್ರೆ ಆಲ್ಮೋಸ್ಟ್ ಓಕೆ. ಇದು ಬೇಸಿಕ್, ಅಂದರೆ ಎಲ್ಲರೂ ಓದುವಂಥ ಒಂದು ಇನ್ಫಾರ್ಮೇಷನ್ ಇದು. ಸೊ ಓಕೆ, ಸೊ ಎವ್ರಿ ಒನ್ ನೋಸ್ ದಟ್. ಯಾರು ಕಾಂಪಿಟೇಷನಲ್ಲಿ ಓಡ್ತಾ ಇದ್ದಾರೆ, ಅಂದರೆ ಕಾಂಪಿಟೇಷನಲ್ಲಿ ಯಾರ್ದು ಇಳಿದಿದ್ದಾರೆ ಅವ್ರಿಗೆ ಮಿನಿಮಮ್ ಗೊತ್ತಾಗಿರ್ಬೇಕಂತ ವಿಷಯಗಳು. ಯಾರ ಬಗ್ಗೆ, ಫ್ರೆಂಚ್ ಗುಯಾನಾ ಬಗ್ಗೆ. ಕ್ಯಾಪಿಟಲ್ ಏನು, ಕಯೇನ್.
ಓಕೆನಾ. ಇದ್ರ ಬಗ್ಗೆ ಕ್ವಿಜ್ ಇಡ್ತೀನಿ ನಿಮಗೆ, ಸೊ ಅದನ್ನು ನೀವು ಅಟೆಂಡ್ ಮಾಡ್ಬೋದು. ಸೊ ಅದರಲ್ಲಿ ನೆಕ್ಸ್ಟು ಫ್ರೆಂಚ್ ಗುಯಾನ ಆಯಿತು, ಅದ್ರ ಕ್ಯಾಪಿಟಲ್ ಕಯಾನ ಆಯಿತು, ಕೌರವ್ ಆಯಿತು, ಸೊ ಅರೇನಾ ಆಯಿತು, ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ ಆಯಿತು. ಇಷ್ಟನ್ನು ನೀಟಾಗಿ ಒಂದು ಪೇಪರಲ್ಲಿ ಬರೆದಿಡಿ. ನೆಕ್ಸ್ಟ್ ಕಂಟ್ರಿ ಯಾವುದು ಬರ್ತಂದರೆ ಸುರಿನೇಮ್. ಓಕೆ, ಸೊ ಸುರಿನೇಮ್ ಬರುತ್ತೆ. ಇದರ ಕ್ಯಾಪಿಟಲ್ಲು ಪ್ಯಾರಾಮರಿಬೋ ಅಂತಂದು ಬರುತ್ತೆ. ಓಕೆ, ಸೊ ಇದರ ಕ್ಯಾಪಿಟಲ್ ಏನು ಬರುತ್ತೆ? ಪ್ಯಾರಾಮರಿಬೋ. ಪ್ಲೀಸ್ ನೋಟ್ ಮಾಡ್ಕೊಳ್ತಾ ಹೋಗಿ. ನಾನು ಅಷ್ಟೊಂದು ಸ್ಲೋ ಹೇಳ್ತಿದ್ದೀನಿ ಅಂದರೆ ನೀವು ನೋಟ್ ಮಾಡ್ಕೊಳ್ಳಿ ಅಂತಂದು. ಓಕೆ, ಫಾಲೋ ಅಪ್ ಆಗಲಿ ಅಂತ. ಪ್ಯಾರಾಮರಿಬೋ ಅಂತ ಬರುತ್ತೆ. ಇದ್ರ ಬಗ್ಗೆ ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ. ಸೊ ಅಷ್ಟೇ, ನೀವು ಕ್ಯಾಪಿಟಲ್ ಮತ್ತು ಕಂಟ್ರಿ ನೆನ್ಪಿಟ್ಕೊಂಡು ಸಾಕು. ಈ ಕಡೆ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಇದು ಗುಯಾನಾ ಅಂತಂದು ಬರುತ್ತೆ. ಏನು ಬರುತ್ತೆ? ಗುಯಾನಾ. ಗುಯಾನದ ಕ್ಯಾಪಿಟಲ್ ಏನಂದರೆ ಜಾರ್ಜ್ ಟೌನ್. ಓಕೆ, ಗುಯಾನದ ಕ್ಯಾಪಿಟಲ್ಲು ಜಾರ್ಜ್ ಟೌನ್. ಇವು ಅಷ್ಟೊಂದು ಕಂಟ್ರಿ ನೆನ್ಪಿಟ್ಕೊಳ್ಳೋದು ಯಾವ ಥರ ಅಂತಂದರೆ, ಸೊ ಫ್ರೆಂಚ್ ಗುಯಾನಾ ಮತ್ತು ಗುಯಾನಾ ಸಪ್ರೇಟ್ ಆಗಿ ಹೋಗ್ಬಿಟ್ಟಿದ್ದಾವೆ. ಅಂದರೆ ದಟ್ ಮೀನ್ಸ್ ಏನೋ ಒಂದು ವಾರ ಆಗ್ಬಿಟ್ಟು ಸಪ್ರೇಟ್ ಆಗಿ ಹೋಗ್ಬಿಟ್ಟಿದ್ದಾವೆ. ಅದರ ನಡುವೆ ಸುರಿನೇಮ್ ಬಂದಿದೆ ಅಂತ. ಓಕೆ, ಇಷ್ಟು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಯಾವುದಂದರೆ ವೆನಿಜುಲಾ. ಯಾವುದು? ವೆನಿಜುಲಾ. ಓಕೆ, ಸೊ ಇದ್ರ ಕ್ಯಾಪಿಟಲ್ ಬಂದ್ಬಿಟ್ಟು ಕ್ಯಾರಕಸ್. ಓಕೆ, ಇಲ್ಲಿ ಬರುತ್ತೆ ಈ ಪೊಸಿಷನ್ಸಲ್ಲಿ ಕ್ಯಾಪಿಟಲ್ಲು ಕ್ಯಾರಕಸ್. ಓಕೆ, ಸೊ ಅದೇ ಥರ ಇದರಲ್ಲಿ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾದಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ ಏನಂತಂದರೆ, ಸೊ ಇಲ್ಲೊಂದು ಪೋರ್ಷನ್ಸ್ ಕಾಣ್ತಿದ್ದೀವಲ್ಲ ನಿಮಗೆ. ಓಕೆ, ಸೊ ಇಲ್ಲೊಂದು ಪೋರ್ಷನ್ ಕಾಣ್ತಿದ್ದೀವಲ್ಲ, ಇದಕ್ಕೆ ಏನಂತಾರೆ? ಮರಕಾಯಿಬೋ ಅಂತ ಹೇಳ್ತಾರೆ. ಓಕೆ, ಸೊ ಮರಕಾಯಿಬೋ ಏನಕ್ಕೆ ಫೇಮಸ್ ಇದು ಅಂತಂದರೆ ವರ್ಲ್ಡ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ದ ಆಯಿಲ್. ಅಂದರೆ ಸೊ ಏನು ನಮ್ಮದು ಪ್ರಪಂಚದಲ್ಲಿ ಇರ್ತಕ್ಕಂಥ ಆಯಿಲ್ ಸೋರ್ಸಸ್ ಏನಿದಾವಲ್ವ ಅದರದ್ದು ರಾಜ ಅಂತಲೇ ಕರೆಸ್ಕೊಳ್ತೇವೆ. ದಟ್ ಮೀನ್ಸ್ ಪೋರ್ಟ್ ಆಫ್ ಆಯಿಲ್ ಅಂತಂದು ಕರೆಸ್ಕೊಳುತ್ತೆ ಇದು ಫ್ರೆಂಚ್ ವೆನಿಜುಲಾದಲ್ಲಿ. ಓಕೆ, ಸೊ ಪೋರ್ಟ್ ಆಫ್ ಆಯಿಲ್ ಅಂತ ಕರೆಸ್ಕೊಳುತ್ತೆ. ಓಕೆ, ಸೊ ಇದು ವೆನಿಜುಲಾದ ಬಗ್ಗೆ ಆಯಿತು. ನೆಕ್ಸ್ಟ್ ಒಂದು ಯಾವುದು ಬರ್ತಂದರೆ ಕೊಲಂಬಿಯಾ ಬರುತ್ತೆ. ದಿಸ್ ಇಸ್ ಕೊಲಂಬಿಯಾ. ಓಕೆ, ಸೊ ಇದೇನು ಕಾಣ್ತಿದೆಯಲ್ವಾ, ಕೊಲಂಬಿಯಾ. ಇದು ಕೊಲಂಬಿಯಾದಲ್ಲಿ ಇದ್ರ ಕ್ಯಾಪಿಟಲ್ ಬಂದ್ಬಿಟ್ಟು ಬೊಗಾಟ ಅಂತಂದು ಬರುತ್ತೆ. ಏನು ಬರುತ್ತೆ? ಬೊಗಾಟಾ. ಓಕೆ, ಸೊ ಇದ್ರ ಕ್ಯಾಪಿಟಲ್ ಬೊಗಾಟ. ಇದರಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡಿಸುತ್ತೆ. ಆಮೇಲೆ ಫಸ್ಟು ಇದ್ರ ಕಂಟ್ರಿ ಮತ್ತು ಕ್ಯಾಪಿಟಲ್ ಜೊತೆ ಫ್ಯಾಮಿಲಿಯರ್ ಆಗಿ. ಫೈನ್. ಸೊ ನೆಕ್ಸ್ಟ್ ಒಂದು ಇಕ್ವಿಡೋರ್ ಅಂತ ಬರುತ್ತೆ. ಏನಕ್ಕೆ ಇಕ್ವಿಡೋರ್ ಅಂತಂದು ಹೆಸರಿಟ್ಟಿದ್ದಾರೆ ಅಂತಂದರೆ ಇದಕ್ಕೆ, ಸೊ ಇಕ್ವೇಟರ್ ಸ್ಟಾರ್ಟ್ ಆಗೋದೇ ಈ ಕಂಟ್ರಿಯಿಂದ. ಓಕೆ, ಸೊ ಹಂಗಾಗ್ಬಿಟ್ಟು ಇಕ್ವಿಡೋರ್ ಅಂತ ಇಟ್ಟಿದ್ದಾರೆ. ಇದರ ಕ್ಯಾಪಿಟಲ್ ಬಂದ್ಬಿಟ್ಟು ಕ್ವಿಟೋ ಅಂತ ಬರುತ್ತೆ. ಓಕೆ, ಸೊ ಕ್ವಿಟೋ ಅಂತ ಬರುತ್ತೆ. ಈ ಕ್ವಿಟೋ ಬೇರೆ, ಇನ್ನೊಂದು ಜಪಾನಲ್ಲಿ ಈ ಕ್ಯೂಟೋ ಬರುತ್ತೆ. ಓಕೆ, ಸೊ ಈ ಕ್ಯೂಟೋ ಬೇರೆ, ನೆನ್ಪಿಡ್ಲಿ. ಫೈನ್. ನೆಕ್ಸ್ಟ್ ಕಂಟ್ರಿ ಬಂದ್ಬಿಟ್ಟು ಪೇರು ಅಂತಂದು ಬರುತ್ತೆ. ಓಕೆ, ಸೊ ಯಾವುದು? ಪೇರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ಲೇಸ್ ಯಾವುದು ಅಂತಂದರೆ, ಫಸ್ಟ್ ಕ್ಯಾಪಿಟಲ್ ನೋಡೋದಾದರೆ ಲೀಮಾ ಅಂತ ಬರುತ್ತೆ. ಓಕೆ, ಸೊ ಕ್ಯಾಪಿಟಲ್ ಏನು ಬರುತ್ತೆ? ಲೀಮಾ ಅಂತಂದು ಬರುತ್ತೆ. ಇದರಲ್ಲಿ ಬರೋ ಇಂಪಾರ್ಟೆಂಟ್ ಪ್ಲೇಸಸ್ ನೋಡೋದಾದರೆ ಇಲ್ಲೊಂದು ಪ್ಲೇಟು ಬರುತ್ತೆ, ನಾಜ್ಕಾ ಅಂತಂದು. ಓಕೆ, ಸೊ ಅದೊಂದಷ್ಟೇ ನೋಡೋದಾದರೆ ನಾಜ್ಕಾ ಅಂತಂದು ಬರುತ್ತೆ. ಆಮೇಲೆ ಈ ಪೋರ್ಷನ್ಸಲ್ಲೆಲ್ಲ ಲೇಕ್ಸ್ ಅವೆಲ್ಲ ಡಿಸರ್ಟ್ಸ್ ಬರ್ತವೆ, ಲೇಕ್ಸು ಪ್ಲೇಟಸ್ ಬರ್ತವೆ, ಅದನ್ನು ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಕಂಟ್ರಿ ಯಾವುದಪ್ಪ ಅಂತಂದರೆ ಚಿಲ್. ಓಕೆ, ಸೊ ಅದೇ ಚಿಲ್. ಓಕೆ, ವರ್ಲ್ಡ್ ಲೀಸ್ಟ್ ಕೌಂಟ್ ಆಫ್ ದ ರೈನ್ಫಾಲ್. ಅಂದರೆ ಪ್ರಪಂಚದಲ್ಲಿ ಅತಿ ಕಡಿಮೆ ಆಗಿರ್ತಕ್ಕಂಥ ರೈನ್ಫಾಲ್ ಅಂದರೆ ರೆಕಾರ್ಡ್ ಆಗಿರೋದು ಇಲ್ಲಿ. ಅದರಲ್ಲಿ ಯಾವ ಪ್ಲೇಸು ಅಂತಂದರೆ ಅಟಕಮಾ ಡಿಸರ್ಟಲ್ಲಿ ಅರಿಕಾ ಅಂತ ಒಂದು ಪ್ಲೇಸ್ ಬರುತ್ತೆ. ಇದನ್ನ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಸೊ ಅರಿಕಾ ಅಂತ ಒಂದು ಪ್ಲೇಸ್ ಬರುತ್ತೆ. ಈ ಅರಿಕಾ ಪ್ಲೇಸಲ್ಲಿ ಏನಾಗಿದೆ ಅಂದರೆ ಅತಿ ಲೀಸ್ಟ್ ಆಗಿರ್ತಕ್ಕಂಥ ರೈನ್ಫಾಲ್ ರೆಕಾರ್ಡ್ ಆಗಿದೆ. ಓಕೆ, ಸೊ ಇದ್ರದ್ದು ಚೀಲ್ ಕ್ಯಾಪಿಟಲ್ ಏನಂತಂದರೆ ಸ್ಯಾಂಟಿಗೋ. ಓಕೆ, ಸೊ ಸ್ಯಾಂಟಿಗೋ ಅಂದರೆ ಚೀಲ್ ಕ್ಯಾಪಿಟಲು. ಸೊ ಇದು ನೆನಪಿರಲಿ. ಅದೇ ಥರ ಇಲ್ಲಿ ಒಂದು ಏರಿಯಾ ಬರುತ್ತೆ. ಇಲ್ಲಿ ಐಲ್ಯಾಂಡ್ಸ್ ಇದಾವಲ್ವಾ, ಈ ಗ್ರೂಪಲ್ಲಿ ಒಂದು ಏರಿಯಾ ಬರುತ್ತೆ. ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಫುಂಟಾರಿನಾಸ್ ಅಂತಂದು ಹೇಳ್ತಾರೆ. ಏನು ಹೇಳ್ತಾರೆ? ಫುಂಟಾರಿನಾಸ್ ಅಂತ ಹೇಳ್ತಾರೆ. ಸೊ ಈ ಪರ್ಸನ್ಸಿಗೆ ಏನು ಹೇಳ್ತಾರೆ ಅಂತಂದರೆ ಕೇಪ್ ಹಾರ್ನ್ ಅಂತ ಹೇಳ್ತಾರೆ. ಓಕೆ, ಸೊ ಕೇಪ್ ಹಾರ್ನ್ ನೆನಪಿರಲಿ, ಇವೆಲ್ಲ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಓಕೆ, ಕೇಪ್ ಹಾರ್ನ್ ಎಲ್ಲಿ ಬರುತ್ತೆ? ಕೇಪ್ ಆಫ್ ಟೌನ್ ಬೇರೆ ಇದೆ ಆಫ್ರಿಕಾದಲ್ಲಿ, ಕೇಪ್ ಹಾರ್ನ್ ಬೇರೆ ಇದೆ, ಕೇಪ್ ಆಫ್ ಗುಡ್ ಹೋಪ್ ಬೇರೆ ಇದೆ. ಸೊ ಓಕೆ, ಅವೆಲ್ಲ ಚೇಂಜ್ ಇದ್ದಾವೆ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದೇ ಥರ ಇದು ಫುಂಟಾರಿನಾಸ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಂಟ್ರಿ ಬಂದರೆ ಇಲ್ಲಿ ಅರ್ಜೆಂಟಿನಾ ಬರುತ್ತೆ. ಸೊ ಅರ್ಜೆಂಟಿನಾದು ಕ್ಯಾಪಿಟಲ್ ಬಂದರೆ ಬ್ಯೂನಸ್ ಏರೆಸ್ ಅಂತಂದು ಬರುತ್ತೆ. ಓಕೆ, ಸೊ ಇದು ಅರ್ಜೆಂಟಿನಾ, ಬ್ಯೂನಸ್ ಏರೆಸ್ ಅನ್ನೋದು ಕ್ಯಾಪಿಟಲ್ಲು. ನೆಕ್ಸ್ಟ್ ಇಲ್ಲಿ ಒಂದು ಕಂಟ್ರಿ ಇದೆ ಚಿಕ್ಕದಾಗಿ, ಉರುಗ್ವೆ ಅಂತಂದು ಬರುತ್ತೆ. ಯಾವುದು? ಉರುಗ್ವೇದ ಕ್ಯಾಪಿಟಲ್ ಬಂದ್ಬಿಟ್ಟು
ಮಾಂಟೆವಿಡಿಯೋ. ಓಕೆ, ಸೊ ಹೆಂಗೆ ಯಾವ ಥರ ನೆನ್ಪಿಟ್ಕೋಬೋದು ಅಂದರೆ ಉರುಗ್ವೇದ ಕ್ಯಾಪಿಟಲ್ ಮೋಂಟೆ. ಓಕೆ, ಮೋಂಟೆ ಅಂದರೆ ಏನೋ ಮೂಮೆಂಟ್ ಆಗ್ತಿದೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದಾರೆ ಯಾರು, ಮಾಂಟೆವಿಡಿಯೋ ಆಗೋಯ್ತು. ಓಕೆ ಫೈನ್, ಈ ಥರ ನೆನ್ಪಿಟ್ಕೋಬೋದು. ಏನಕ್ಕೆ ತುಂಬ ಕಂಟ್ರೀಸ್ ಬರ್ತವೆ, ತುಂಬ ಕ್ಯಾಪಿಟಲ್ ಬರ್ತವೆ. ಸೊ ಅದರಲ್ಲಿ ಈ ಥರ ರಿವಿಷನ್ ಅಂದರೆ ನೆನ್ಪು ಮಾಡ್ಕೊಳ್ಳೋದು ಈಸಿ ಆಗ್ಬೋದು ಈ ಥರ ನೆನ್ಪಿಟ್ಕೊಂಡ್ರೆ. ಓಕೆ, ಸೊ ಇದು ಉರುಗ್ವೆ ಆದಮೇಲೆ ನೆಕ್ಸ್ಟು ಪರಾಗ್ವೆ ಬರುತ್ತೆ. ಸೊ ಪರಾಗ್ವೆದ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಯ್ತು ಏನಂತಂದರೆ ಇದರಲ್ಲಿ ನಿಮಗೆ ಹೊಸ ಕಾನ್ಸೆಪ್ಟ್ ಹೇಳ್ಕೊಡುತ್ತೆ. ಏನಪ್ಪ ಅಂದರೆ ಲ್ಯಾಂಡ್ ಲಾಕ್ಡ್ ಅಂತಂದು ಬರ್ತವೆ, ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಬರ್ತವೆ. ಏನು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತಂದರೆ, ಸೊ ಫಸ್ಟ್ ಈ ಒಂದೆರಡು ಕಂಟ್ರಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಆಮೇಲೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಸೊ ಇದು ಉರುಗ್ವೆ, ಪರಾಗ್ವೆ ಅಂತಂದು ಬರುತ್ತೆ. ಪರಾಗ್ವೆದ ಕ್ಯಾಪಿಟಲ್ ಬಂದ್ಬಿಟ್ಟು ಅಸುನ್ಕ್ಯೋಸ್ ಅಂತಂದು ಬರುತ್ತೆ. ಓಕೆ, ಏನಂತ ಬರುತ್ತೆ, ಅಸುನ್ಷಿಯಾನ್. ಸೊ ಅದೇ ಥರ ಬೋಲಿವಿಯಾ ಅಂತಂದು ಬರುತ್ತೆ, ರೈಟ್. ಸೊ ಇದು ಬೋಲಿವಿಯಾ. ಇಲ್ಲಿ ಲಪಾಜ್ ಅಂತಂದು ಕ್ಯಾಪಿಟಲ್ ಬರುತ್ತೆ. ಈ ಕ್ಯಾಪಿಟಲ್ ಬಗ್ಗೆ ಒಂದು ಪಾಯಿಂಟ್ ಬರ್ಕೊಳ್ಳೋದಾದರೆ ಇದು ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿರ್ತಕ್ಕಂಥ ಕ್ಯಾಪಿಟಲ್, ವರ್ಲ್ಡ್ಸ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಕ್ಯಾಪಿಟಲ್ ಅಂತಂದು ಹೇಳ್ತಾರೆ. ಓಕೆ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕ್ಯಾಪಿಟಲ್ ನಡುವೆ ಕೂಡ ಏನಾಗಿದೆ ಅಂದರೆ ಇದ್ರದ್ದು ಆಲ್ಟಿಟ್ಯೂಡು ತುಂಬ ಹೈಟಲ್ಲಿದೆ. ಹಂಗಾಗ್ಬಿಟ್ಟು ಏನಂತಾರೆ ಇದು ಈ ಕ್ಯಾಪಿಟಲ್ಗೆ ಹೈಯೆಸ್ಟ್ ಆಲ್ಟಿಟ್ಯೂಡ್ಗೆ ಈ ಕ್ಯಾಪಿಟಲ್ ತುಂಬ ಫೇಮಸ್ ಇದೆ. ಫೈನ್. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದರೆ ಯಾವುದು ಅಂತ ಹೇಳ್ತಾ ಇದ್ದೀನಿ. ಸೊ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತಂದರೆ ಫಾರ್ ಎಕ್ಸಾಂಪಲ್ ಇಷ್ಟಿದೆ ಅಂತಂದರೆ, ಕಾಂಟಿನೆಂಟ್ ಇಷ್ಟಿದೆ ಅಂದರೆ, ಸೊ ಇಲ್ಲೊಂದು ಕಂಟ್ರಿ ಇದೆ, ಇಲ್ಲೊಂದು ಕಂಟ್ರಿ ಇದೆ, ಸೊ ಇಲ್ಲೊಂದು ಕಂಟ್ರಿ ಇದೆ. ಫೈನ್. ಓಕೆ, ಸೊ ಅದೇ ಥರ ಇಲ್ಲೊಂದು ಕಂಟ್ರಿ ಇದೆ ಈ ಥರ, ನೆಕ್ಸ್ಟ್ ಇಲ್ಲೊಂದು ಕಂಟ್ರಿ ಇದೆ, ಇದೊಂದು ಕಂಟ್ರಿ, ಇದೆಲ್ಲ ವಾಟರ್ ಬಾಡಿ ಅಂತ. ಓಕೆ, ಸೊ ಈ ಕಂಟ್ರಿ ಏನಿದೆ ಅಲ್ವ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಕಂಟ್ರಿ, ಇದು ವಾಟರ್ ಬಾಡಿ ಅಂದರೆ ಇಂಟರ್ನ್ಯಾಷನಲ್ ವಾಟರ್ ಬಾಡಿಗೆ ಏನಾದ್ರು ಟಚ್ ಆಗದೆ ಇರ್ತಕ್ಕಂಥ ಯಾವುದೇ ಒಂದು ಪ್ರದೇಶ ಇರಲಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿದೆ ಅಲ್ವ ಇದೊಂದು ಕಂಟ್ರಿ, ಇದೊಂದು ಕಂಟ್ರಿ, ಸೊ ನೆಕ್ಸ್ಟ್ ಅದೇ ಥರ ಕಂಟ್ರಿಗಳಿವೆಲ್ಲ. ಓಕೆ, ಬೇರೆ ಬೇರೆ ದೇಶಗಳು. ಸೊ ಇದು ವಾಟರ್ ಬಾಡಿಗೆ ಹೋಗ್ಬೇಕಂದ್ರೆ ಬೇರೆ ಯಾವುದಾದ್ರೂ ಒಂದು ಕಂಟ್ರಿನ ಪಾಸ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕು, ಬೇರೆ ಇಂಟರ್ನ್ಯಾಷನಲ್ ವಾಟರ್ ಬಾಡಿಗೆ ಹೋಗ್ಬೇಕು. ಸೊ ಆ ಥರ ಪ್ರದೇಶಕ್ಕೆ ಏನಂತೀವಿ ನಾವು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ತೀವಿ. ಅಂದರೆ ಸುತ್ತ ಲ್ಯಾಂಡಿಂದ ಲಾಕ್ ಆಗಿರ್ತಕ್ಕಂಥ ಕಂಟ್ರಿ. ಓಕೆ, ದಿಸ್ ಇಸ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಕಾನ್ಸೆಪ್ಟ್. ಇನ್ನೊಂದು ಡಬಲ್ ಲ್ಯಾಂಡ್ ಲಾಕ್ಡ್ ಅಂತ ಬರುತ್ತೆ, ಅದು ನಾವು ನಿಮಗೆ ಯುರೋಪ್ ಮತ್ತು ಏಷ್ಯಾಗ ಇದರಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಓಕೆ, ಲಕ್ಸಂಬರ್ಗು ಮತ್ತು ಉಜ್ಬೇಕಿಸ್ತಾನ್ ಅಂತ ಎರಡು ಬರ್ತವೆ. ಸೊ ಅವೆಲ್ಲ ನಿಮಗೆ ಅದರ ಟೈಮಲ್ಲಿ ಹೇಳ್ತೀನಿ. ಡಬಲ್ ಲ್ಯಾಂಡ್ ಲಾಕ್ಡ್ ಅಂತಂದ್ಬಿಟ್ಟು ಆಲ್ಮೋಸ್ಟ್ UPSC ಆಯಿತು KPSC ಇವು ಟ್ರೆಂಡಲ್ಲಿ ನಡೀತಾ ಇದ್ದಾವೆ. ಓಕೆ, ಸೊ ಎಲ್ಲ ಕಂಟ್ರಿಗಳ ಕ್ಯಾಪಿಟಲು ಮತ್ತು ಅದರದ್ದು ಕಂಟ್ರಿ ನೇಮು ಮತ್ತು ಕ್ಯಾಪಿಟಲ್ ಜೊತೆ ನೀವು ಫ್ಯಾಮಿಲಿಯರ್ ಆಗಿದ್ದೀರಿ ಅಂತಂದು ಭಾವಿಸ್ತಾ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇಂಪಾರ್ಟೆಂಟ್ ಲೇಕ್ಸ್. ಓಕೆ, ಸೊ ಇಷ್ಟೊತ್ತ ನಾವೇನು ಡಿಸ್ಕಸ್ ಮಾಡಿದ್ವಿ, ಓಷನ್ ಡಿಸ್ಕಸ್ ಆಗಿದೆ, ಸಿ ಡಿಸ್ಕಸ್ ಆಗಿದೆ, ಗಲ್ಫು ಬೇ ಯಾವುವೂ ಇಲ್ಲ, ಸ್ಟ್ರೇಟ್ ಮಾಡಬೇಕು, ಪೋರ್ಟ್ಸು ಮಾಡಬೇಕು. ಪೋರ್ಟ್ ಬಗ್ಗೆ ಈಗ ಮಾರ್ಕ್ ಮಾಡಿಸ್ತೀನಿ ನಿಮಗೆ, ಪೋರ್ಟ್ ಯಾವ್ಯಾವು ಅಂತಂದ್ಬಿಟ್ಟು. ಓಕೆ, ಸೊ ಪೋರ್ಟ್ ಯಾವ್ಯಾವು ಅಂತಂದರೆ ಇಲ್ಲಿ ರಿಯೋ ಡಿ ಜನರಿಯೋ ಅಂತ ಒಂದು ಬರುತ್ತೆ. ಓಕೆ, ಸೊ ಈ ಪೋರ್ಷನಲ್ಲಿ ಹೆಂಗೆ ಅಂದರೆ ರಿಯೋ ಡಿ ಜನರಿಯೋ ಅಂತ ಒಂದು ಬರುತ್ತೆ. ಓಕೆ, ರಿಯೋ ಡಿ ಜನರಿಯೋ ಬರುತ್ತೆ. ಆಮೇಲೆ ಸ್ಯಾಂಟೋಸ್ ಅಂತಂದು ಬರುತ್ತೆ. ಓಕೆ, ಸ್ಯಾಂಟೋಸ್ ಅಂತ ಬರುತ್ತೆ. ಇಲ್ಲಿ ಸೌಪೋಲ್ ಅಂತ ಇನ್ನೊಂದು ಬರುತ್ತೆ. ಈ ಮೂರು ಪ್ಲೇಸು ನೆನ್ಪಿಟ್ಕೊಂಡ್ರಿ, ಈ ಮೂರು ಪ್ಲೇಸ್ನು ಮಾರ್ಕ್ ಮಾಡ್ಕೊಂಬಿಟ್ಟು ಬರೆದ್ಬಿಟ್ಟು ನೆನ್ಪಿಟ್ಕೊಂಡ್ರಿ, ಇವೆಲ್ಲ ಇಂಪಾರ್ಟೆಂಟು. ಓಕೆ, ಇಲ್ಲಿ ಕಾಫಿ ಜಾಸ್ತಿ ಬೆಳಿತಾರೆ. ಸೊ ಕಾಫಿ ಜಾಸ್ತಿ ಬೆಳೆಯೋದಕ್ಕೆ ಏರಿಯಾಕ್ಕೆ ಏನು ಹೇಳ್ತಾರೆ ಅಂದರೆ, ಓಕೆ, ಸೊ ಇಲ್ಲಿ ಅಂದರೆ ಏನಿದು ಸ್ಯಾಂಟಾ ಇದೆಯಲ್ಲ, ಸೊ ಅದು ಮತ್ತು ಸೌಪೋಲು ರಿಯೋ ಡಿ ಜನರಿಯಲ್ಲಿ ಏನು ಮಾಡ್ತಾರೆ, ಅತಿ ಹೆಚ್ಚಾಗಿ ಕಾಫಿ ಬೆಳಿತಾರೆ. ಸೊ ಕಾಫಿ ಬೆಳೆಯೋದ್ರಿಂದ ಏನು ಹೇಳ್ತಾರೆ, ಅದಕ್ಕೆ ವೆಜಿಟೇಷನ್ಸ್ ಬೇರೆ ಬೇರೆ ಹೆಸರು ಕೊಡ್ತಾರೆ. ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಫುಜಾಂಡಾಸ್ ಅಂತಂದು ಹೇಳ್ತಾರೆ. ಏನು ಹೇಳ್ತಾರೆ, ಫುಜಾಂಡಾಸ್ ಅಂತಂದು ಹೇಳ್ತಾರೆ. ಓಕೆ, ಸೊ ವೆಜಿಟೇಷನ್ ಟೈಪಲ್ಲಿ ನಾನು ನಿಮಗೆ ಹೇಳ್ತೀನಿ ಲಾಸ್ಟಿಗೆ ಗ್ರಾಸ್ ಲ್ಯಾಂಡ್ಸ್ ಹೇಳ್ಬೇಕಾದ್ರೆ. ಸದ್ಯಕ್ಕೆ ಈಗ ನೆನ್ಪಿಟ್ಕೊಂಡ್ರೆ ಇಷ್ಟು. ಸೊ ಇಷ್ಟು ಪ್ಲೇಸ್ ನೀವು ಮಾರ್ಕ್ ಮಾಡ್ಕೊಂಡಿದ್ರೆ ಇಟ್ಸ್ ಎನಫ್. ಓಕೆ, ಸೊ ಒನ್ ಟೈಮ್ ನಾವು ವಾಶ್ ಮಾಡ್ಕೊಂಬಿಡೋಣ ಇನ್ನೆಲ್ಲ. ಫೈನ್. ಸೊ ನೀವೆಲ್ಲ ಕಂಟ್ರಿ ಜೊತೆ ಫ್ಯಾಮಿಲಿಯರ್ ಆಗಿದ್ದೀರಾ ಅಂತಂದರೆ, ಸೊ ನಾನು ನೆಕ್ಸ್ಟ್ ಮ್ಯಾಪಿಗೆ ಹೋಗ್ತೀನಿ. ದಟ್ ಈಸ್ ಓಕೆ, ಸೊ ಇವಷ್ಟು ಕಂಟ್ರಿ ಜೊತೆ ನೀವು ಫ್ಯಾಮಿಲಿಯರ್ ಆಗಿದ್ದೀರಾ ಅಂತಂದರೆ ನಾನು ತಿಳ್ಕೊಂಡು ನೆಕ್ಸ್ಟ್ ಮ್ಯಾಪಿಗೆ ನಿಮಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಮಾರ್ಕ್ ಮಾಡಿಸ್ತಾ ಇದೆ ಯಾವುದಂದರೆ ಲೇಕ್ಗಳು, ಇಂಪಾರ್ಟೆಂಟ್ ಲೇಕ್ಸು. ಸೊ ಇಂಪಾರ್ಟೆಂಟ್ ಲೇಕ್ಸಲ್ಲಿ ಫಸ್ಟ್ ಲೇಕ್ ಬರುತ್ತೆ ಇಲ್ಲಿ ಲೇಕ್ ಟಿಟಿಕಾಕ. ಓಕೆ, ಸೊ ಲೇಕ್ ಟಿಟಿಕಾಕದ ಬಗ್ಗೆ ಒಂದು ಬ್ರೀಫ್ ನೋಟ್ ಏನಂತಂದರೆ, ಇದು ಹೈಯೆಸ್ಟ್ ಆಲ್ಟಿಟ್ಯೂಡ್ ಲೇಕ್, ಅಂದರೆ ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರ್ತಕ್ಕಂಥ ಸರೋವರ ಅಂತಂದು ಹೇಳ್ತಾರೆ. ಓಕೆ, ಕನ್ನಡದಲ್ಲಿ ಹೇಳೋದಾದರೆ ಸರೋವರ ಅಂತ ಹೇಳ್ತಾರೆ, ಪ್ರಪಂಚದ ಅತಿ ಎತ್ತರದಲ್ಲಿರ್ತಕ್ಕಂಥದ್ದು. ಸೊ ಇದು ನಾವು ಇದ್ರ ಪಕ್ಕಕ್ಕೆ ಒಂದು ಕ್ಯಾಪಿಟಲ್ ಓದಿದ್ವಿ, ಏನದು ಲಪಾಜ್. ಸೊ ಇದು ಕೂಡ ಅಲ್ಲೇ ಇದೆ. ಅಂದರೆ ನಿಮಗೆ ಜಿಯೋಗ್ರಫಿಕಲ್ ಐಡಿಯಾ ಬಂದಿರ್ಬೋದು. ನಿಮಗೆ ಇಲ್ಲಿ ಆ್ಯಕ್ಚುಲ್ ಮ್ಯಾಪಲ್ಲಿ ತೋರಿಸೋದಾದರೆ ಇಲ್ಲಿ ನೋಡಿ,
ಸೊ ಲೇಕ್ ಟಿಟಿಕಾಕ ಇಲ್ಲೇ ಇದೆ, ಹೈಯೆಸ್ಟ್ ಕ್ಯಾಪಿಟಲ್ ಕೂಡ ಇಲ್ಲೇ ಇದೆ. ಸೊ ಈಗ ನಿಮಗೊಂದು ಐಡಿಯಾ ಬಂದಿರ್ಬೋದು ಅನ್ಕೊಳ್ತೀನಿ ಅದ್ರ ಬಗ್ಗೆ. ಓಕೆ, ಸೊ ಇಲ್ಲಿದೆ ಲೇಕ್ ಟಿಟಿಕಾಕ. ಓಕೆ, ಸೊ ಅದೇ ಥರ ಲೇಕ್ ಪೋಪೋ ಅಂತಂದು ಬರುತ್ತೆ ಇಲ್ಲಿ, ನೆನ್ಪಿಟ್ಕೊಳ್ಳಿ, ಲೇಕ್ ಪೋಪೋ ಅಂತ ಅಂದ್ಬಿಟ್ಟು. ಓಕೆ, ಸೊ ಕ್ರೀಮಿಯಾ ವೈರಸ್ ಅಂತಂದು ಬಂದ್ಬಿಟ್ಟಿದೆ ಅಲ್ಲಿ ರೀಸೆಂಟಾಗಿ, ಈಗ ಆ ಥರದಲ್ಲಿ ಇಲ್ಲಿಂದನೇ ಅದು ಏನಾಗಿದ್ದು ಔಟ್ಬ್ರೇಕ್ ಆಗಿದ್ದು. ಓಕೆ, ಸೊ ಇದ್ರದ್ದು ಇನ್ನೊಂದು ಕ್ಯಾಪಿಟಲ್ ಇದೆ ಬೊಲಿವಿಯಾದು, ಸುಕ್ರೆ ಅಂತಂದು ಬರುತ್ತೆ, ಅದು ಲೆಜಿಸ್ಲೇಷನ್ ಕ್ಯಾಪಿಟಲ್ ಅಂತ ಇದ್ದಾರೆ, ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿರ್ತಾರಲ್ವ ಕ್ಯಾಪಿಟಲ್, ಅದು ಸುಕ್ರೆ. ಇದು ಲಪಾಜ್ ಏನಿದೆ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅಂತ ಬರ್ತವೆ. ಒಂದೊಂದು ಕಂಟ್ರಿ ಎರಡೆರಡು ಕ್ಯಾಪಿಟಲ್ ಇಟ್ಕೊಂಡಿರ್ತವೆ, ಅದರಲ್ಲಿ ಬೊಲಿವಿಯಾ ಕೂಡ ಒಂದು. ನೆಕ್ಸ್ಟ್ ಇಲ್ಲೊಂದು ಲೇಕ್ ಕಾಣ್ತಿದೆ ನೋಡಿ. ಓಕೆ, ಸೊ ಇಲ್ಲೊಂದು ಲೇಕ್ ಕಾಣ್ತಿದೆ. ಈ ಲೇಕಿಗೆ ಏನಂತ ಹೇಳ್ತಾರೆ ಅಂದರೆ ಲಗೋಸ್ ಪಟಾಗೋಸ್ ಅಂತಂದು ಹೇಳ್ತಾರೆ. ಲಗೋಸ್ ಪಟಾಗೋಸ್. ಓಕೆ, ಲಗೋಸ್ ಪಟಾಗೋಸ್. ಜಿಯೋಗ್ರಫಿಲಿ ನೀವು ಓಷನೋಗ್ರಫಿ ಕಲಿಬೇಕಾದ್ರೆ ನಿಮಗೆ ಲೆಗೂನ್ಸ್ ಅಂತ ಒಂದು ಹೇಳ್ತಾರೆ. ಓಕೆ, ಲೆಗೂನ್ಸ್ ಅಂತಂದು ಹೇಳ್ತಾರೆ. ಆ ಲೆಗೂನ್ಸಿಂದನೇ ಆಗಿರೋ ಲೇಕ್ ಅಂತಿದೆ ಇದು. ಓಕೆ, ನಮ್ಮ ಇಂಡಿಯಾದಲ್ಲಿ ಯಾವ ಥರ ಪುಲಿಕೇಟು ಮತ್ತು ಚಿಲ್ಕ ಲೇಕ್ ಬರ್ತಾವಲ್ವ, ಅದೇ ಥರ ಇದು ಕೂಡ ಅದೇ ಜಿಯೋಗ್ರಫಿಕಲ್ ಫೆನಾಮಿನಾದಿಂದ ಆಗಿದೆ. ಸೊ ಹಂಗಾಗ್ಬಿಟ್ಟಿದ್ದಕ್ಕೆ ಲೆಗೋಸ್ ಇದು ಹೇಳ್ತಾರೆ. ಲೆಗೋಸ್ ಅಂತಂದ್ರೆ ಅದಕ್ಕೆ ಕಾನ್ಸೆಪ್ಟ್ ರಿಲೇಟೆಡು ಅಂತಂದೆ. ಓಕೆ, ಸೊ ಲಾಸ್ಟ್ ಒಂದು ಲೇಕ್ ಮರಕಾಯ್ವೋ. ಸೊ ಈ ಪ್ಲೇಸ್ ಆಲ್ರೆಡಿ ನಿಮಗೆ ಕಲಿಸಿದ್ದೆ ನಾನು, ಏನಕ್ಕೆ ಅಂತಂದು ನೆನ್ಪು ಮಾಡ್ಕೊಳ್ಳಿ. ಫೈನ್. ಸೊ ಏನಕ್ಕೆ ಕೇಳ್ಕೊಟ್ಟಿದ್ದೆ ಅಂತಂದು ಲೇಕ್ ಮರಕಾಯ್ವೋ ಇಲ್ಲಿ ಕಾಣ್ತಿದೆಯಲ್ವಾ. ಸೊ ಒಳಗಡೆ ವಾಟರ್ ಬಂದಿದ್ದು ಇದೆ ಲೇಕ್ ಮರಕಾಯ್ವೋ. ಓಕೆ, ಸೊ ಇಂಪಾರ್ಟೆಂಟ್ ಲೇಕ್ಸ್ ಇವು ಅಷ್ಟಾಗಿದ್ದು. ಸೊ ನೆಕ್ಸ್ಟ್ ನಾವು ಮೌಂಟೇನ್ಸ್ ಬಗ್ಗೆ ನೋಡೋಣ. ಲೇಕ್ಸ್ ಆದಮೇಲೆ ಮೌಂಟೇನ್ಸ್ ಬಗ್ಗೆ ನೋಡೋಣ. ಓಕೆ, ಸೊ ಮೌಂಟೇನ್ಸ್ ಬಗ್ಗೆ ನೋಡೋದಾದರೆ ನಮಗೆ ಗೊತ್ತಿದೆ, ವರ್ಲ್ಡಲ್ಲಿ ಸ್ವಲ್ಪ ನೋಟ್ ಬರ್ಕೊಳ್ಳೋದಾದರೆ ವರ್ಲ್ಡಲ್ಲಿ ಅತಿ ಲಾಂಗೆಸ್ಟ್ ರೇಂಜ್ ಅಂತಂದು ಯಾವುದಾದ್ರೂ ಕರೆಯೋದಾದರೆ ಅದಕ್ಕೆ ಆ್ಯಂಡಿಸಿ ಕರೀತಾರೆ. ಓಕೆ, ಆ್ಯಂಡಿಸ್ ರೇಂಜ್ ಅಂತಂದು ಬರುತ್ತೆ. ಇಲ್ಲಿದೆ ಅಲ್ವಾ, ಇದಷ್ಟು ಅಪ್ರಾಕ್ಸಿಮೇಟ್ಲಿ 7200 ಕಿಲೋಮೀಟರ್ ಅಷ್ಟು ಲಾಂಗ್ ಇದೆ. ಓಕೆ, 7200 ಕಿಲೋಮೀಟರ್. ಇಟ್ ಇಸ್ ನಾಟ್ ಎನ್ ಲಿಸ್ಟ್. ಓಕೆ, ಇಟ್ ಇಸ್ ಎ ಮ್ಯಾಕ್ಸಿಮಮ್. ಅದೊಂದು ದೊಡ್ಡ ನಂಬರ್ ಓಪನ್ ಆಗೋಕ್ಕೆ. ಓಕೆ, ಸೊ ನೆಕ್ಸ್ಟನ್ನು ಇದರಲ್ಲಿ ಇಂಪಾರ್ಟೆಂಟ್ ಮೌಂಟೇನ್ಸ್ ಬರ್ತವೆ. ಯಾವ್ಯಾವ ಮೌಂಟೇನ್ ಅಂತ ನೋಡೋಣ. ಇದರಲ್ಲಿ ಹೈಯೆಸ್ಟ್ ಮೌಂಟೇನ್ ಅಂತಂದು ಬರುತ್ತೆ. ಓಕೆ, ಸೊ ಈ ಮ್ಯಾಪಲ್ಲಿ ನೀವು ಮಾರ್ಕ್ ಮಾಡಿಸ್ತೀನಿ. ಹೈಯೆಸ್ಟ್ ಮೌಂಟೇನ್ ಬರುತ್ತೆ ಮೌಂಟ್ ಅಕಾಂಕಾಗುನಾ ಅಂತಂದು ಬರುತ್ತೆ. ಓಕೆ, ಸೊ ಪ್ರೊನೌನ್ಸಿಯೇಷನಲ್ಲಿ ಇದಾಗೋದು ಮೌಂಟ್ ಅಕಾಂಕಾಗುನಾ. ಓಕೆ, ಸೊ ಇದು ಹೈಯೆಸ್ಟ್ ಪೀಕು. ಇದರಲ್ಲಿ ವೋಲ್ಕನೋ ಇತ್ತು ಸ್ಟಾರ್ಟಿಂಗಲ್ಲಿ, ಬಟ್ ಈಗಿಲ್ಲ. ಅದಕ್ಕೇನಂತ ಅಂದರೆ ಎಕ್ಸ್ಟಿಂಕ್ಟ್ ವೋಲ್ಕನೋ ಅಂತ ಹೇಳ್ತಾರೆ. ಎಕ್ಸ್ಟಿಂಕ್ಟ್ ವೋಲ್ಕನೋ ಮೌಂಟೇನ್ ಅಂತ ಹೇಳ್ತಾರೆ. ಅಂದರೆ ಖಾಲಿ ಆಗೈತೆ, ಅಂದರೆ ಎಲ್ಲೇನೇ ಮುಂದೆ ಎರಪ್ಷನ್ಸ್ ಚಾನ್ಸಸ್ ಇಲ್ಲ ಅಂತಂದು ಹೇಳ್ಬೋದು ಅಲ್ಲಿ. ನೆಕ್ಸ್ಟು ಇನ್ನೊಂದು ಬರುತ್ತೆ ಜಾವೋಸ್ ಡೆಲ್ ಸಲಾಡೋ. ಓಕೆ, ಸೊ ಓಜಾಸ್ ಅಂತ ಹೇಳ್ತಾರೆ, ಇಲ್ಲ ಜಾವೋಸ್ ಅಂತ ಹೇಳ್ತಾರೆ, ಜಾವೋಸ್ ಅಂತ ಹೇಳ್ತಾರೆ. ಓಕೆ, ಈ ಥರ ಸ್ಪೆಲ್ಲಿಂಗ್ ಬರುತ್ತೆ. ಓಜಾಸ್ ಡೆಲ್ ಸಲಾಡೋ. ಇಲ್ಲೊಂದು ಮೌಂಟೇನ್ ಪೀಕು, ಇಲ್ಲೊಂದು ಪ್ಲೇಸ್ ಮಾರ್ಕ್ ಮಾಡಿದ್ದೆ ನಾನು. ಸೊ ಏನಂತಂದು ಹೇಳಿ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಅದೇ ಥರ ನೆಕ್ಸ್ಟ್ ಮೌಂಟೇನ್ ಯಾವುದಪ್ಪ ಅಂತಂದರೆ ಮಿಸ್ಟಿ ಅಂತಂದು ಬರುತ್ತೆ ಇಲ್ಲಿ. ಮಿಸ್ಟಿ ಈಸ್ ಆ್ಯನ್ ಆ್ಯಕ್ಟಿವ್ ವೋಲ್ಕನೋ. ಓಕೆ, ಮಿಸ್ಟಿ ಈಸ್ ಆ್ಯನ್ ಆ್ಯಕ್ಟಿವ್ ವೋಲ್ಕನೋ. ಸೊ ಅದೇ ಥರ ಇಲ್ಲಿ ಇಕ್ವಿಡೋರಲ್ಲಿ ಎರಡು ಬರ್ತವೆ. ಇಕ್ವಿಡೋರಲ್ಲಿ ಏನು ಬರ್ತವೆ? ಎರಡು ಬರ್ತವೆ. ಒಂದು ಕೋಟೋಫ್ಯಾಕ್ಸ್ ಅಂತಂದು. ಓಕೆ, ಕೋಟೋಫ್ಯಾಕ್ಸ್ ಅಂತ ಒಂದು ಬರುತ್ತೆ, ಚಿಂಬೋರಾಜ್ ಅಂತಂದು ಇನ್ನೊಂದು ಬರುತ್ತೆ. ಓಕೆ, ಸೊ ಕೋಟೋಫ್ಯಾಕ್ಸ್, ಇನ್ನೊಂದು ಚಿಂಬುರಾಜ್ ಅಂತಂದು ಬರುತ್ತೆ. ಫೈನ್. ಕೊಲಂಬಿಯಾದಲ್ಲಿ ಕೂಡ ಎರಡು ಬರ್ತವೆ, ಆದರೆ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ಕೊಲಂಬಿಯಾದಲ್ಲಿ ಬರ್ತಕ್ಕಂಥದ್ದು, ಕೊಲಂಬಿಯಾದಲ್ಲಿ ಬರ್ತಕ್ಕಂಥ ಮೌಂಟೇನ್ಸ್ಗಳು ಯಾವುದಂದರೆ ಕಾರ್ಡಿಲರ್ ಅಂತಂದು ಹೇಳ್ತಾರೆ. ಕಾರ್ಡಿಲರ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಜಿಯೋಗ್ರಫಿಲಿ ಒಂದು ಫೆನಾಮಿನಾ ಬರುತ್ತೆ. ಯಾವ್ಯಾದರೂ ಮೌಂಟೇನ್ಸು ಪ್ಯಾರಲ್ ಆಗಿ ಹಿಂಗೆ ಹೋದು ಅಂದರೆ ಅವಕ್ಕೆ ಕಾರ್ಡಿಲರ್ಸ್ ಅಂತ ಹೇಳ್ತಾರೆ. ಸೊ ಇದು ವೆಸ್ಟ್ ಸೈಡ್ ಹೋಗಿರೋದ್ರಿಂದ ಇದಕ್ಕೆ ವೆಸ್ಟ್ ಕಾರ್ಡಿಲರ್ ಅಂತ ಹೇಳ್ತಾರೆ. ಇದು ಈಸ್ಟ್ ಸೈಡ್ ಹೋಗಿರೋದ್ರಿಂದ ಈಸ್ಟ್ ಕಾರ್ಡಿಲರ್ ಅಂತಂದು ಹೇಳ್ತಾರೆ. ಓಕೆ, ದೀಸ್ ಆಲ್ ಆರ್ ದ ಮೌಂಟೇನ್ಸ್. ಓಕೆ, ಸೊ ಇವಷ್ಟು ಏನು ಮೌಂಟೇನ್ಸ್. ಸೊ ಸೌತ್ ಅಮೇರಿಕಾದಲ್ಲಿ ಸಿಗ್ತಕ್ಕಂಥ ಅಷ್ಟು ಮೌಂಟೇನ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟನ್ನು ಪ್ಲಾಟ್ಯೂಸ್ ಬಗ್ಗೆ ನೀವು ಡಿಸ್ಕಸ್ ಮಾಡೋದಾದರೆ, ಪ್ಲಾಟ್ಯೂಸ್ ಬಗ್ಗೆ ನಿಮ್ಗೆ ಹೇಳೋದಾದರೆ ಇದರಲ್ಲಿ ಇಂಪಾರ್ಟೆಂಟಾಗಿ 3ರಿಂದ 4 ಪ್ಲಾಟ್ಯೂಸ್ ಬರ್ತವೆ. ಎಕ್ಸಾಮ್ಸಲ್ಲಿ ಪದೇ ಕೇಳ್ತಾರೆ. ಸೊ ಏನು ಬೊಲಿವಿಯಾ ಅಂತಿದೆ ಅಲ್ವಾ, ತೋರಿಸಿದ್ನಲ್ವ ಆವಾಗಲೇ ನಿಮಗೆ ಮ್ಯಾಪಲ್ಲಿ 3Dದಲ್ಲಿ. ಸೊ ಇಲ್ಲೊಂದು ಪ್ಲಾಟು ಬರುತ್ತೆ, ಹೆಸರು ಕೂಡ ಬೊಲಿವಿಯಾ ಪ್ಲಾಟು ಅಂತಲೇ. ಈಸಿ ಇದೆ ಅಲ್ವಾ, ನೆನ್ಪಿಟ್ಕೋಬೋದು.
ಸೊ ಬೊಲಿವಿಯಾ ಪ್ಲಾಟು ಇದು ಇಂಟರ್ ಮೌಂಟೇನ್ ಪ್ಲಾಟು ಅಂತ ಹೇಳ್ತಾರೆ. ಏನಿದೆ ಇಂಟರ್ ಮೌಂಟೇನ್ ಪ್ಲಾಟು ಅಂತಂದರೆ, ಸೊ ಈ ಥರ ಮೌಂಟೇನ್ಸ್ ಎಲ್ಲ ಕಡೆಯಿಂದ ಏನಾಗುತ್ತೆ ಸರೌಂಡ್ ಇರ್ತವೆ. ಸೊ ಇಲ್ಲಿ ಬರುತ್ತೆ ಪ್ಲಾಟು, ಅದಕ್ಕೆ ಇಂಟರ್ ಮೌಂಟೇನ್ ಪ್ಲಾಟು ಅಂತಂದು ಹೇಳ್ತಾರೆ. ನೆಕ್ಸ್ಟ್ ಇಲ್ಲೊಂದು ಬರುತ್ತೆ ಪ್ಲಾಟು. ಸೊ ಬ್ರಾಝಿಲಿಯಾದೊಳಗೆ ಬರ್ತಕ್ಕಂಥ ಪ್ಲಾಟಿಗೆ ಮೊಟೊ ಗ್ರಾಸು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಮೊಟೊ ಗ್ರಾಸು ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲೊಂದು ಪ್ಲಾಟೋ ಬರುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲೊಂದು ಪ್ಲಾಟೋ ಬರುತ್ತೆ, ಪ್ಯಾಂಟಗೋನಿಯಾ ಪ್ಲಾಟೋ ಅಂತ ಹೇಳ್ತಾರೆ. ಏನಂತಾರೆ? ಪ್ಯಾಂಟಗೋನಿಯಾ ಪ್ಲಾಟೋ ಅಂತ ಹೇಳ್ತಾರೆ. ಈ ಪ್ಲಾಟೋ ಏನಕ್ಕೆ ಇದು ಇಲ್ಲಿ ಪ್ಲಾಟೋ ಇಲ್ಲಿಂದ ಏನು ಮಾಡಿದೆ, ಮೌಂಟೇನ್ ರೇಂಜಿಂದ ಡೈರೆಕ್ಟಾಗಿ ಪ್ಲಾಟೋ ಇಲ್ಲಿ ಕನೆಕ್ಟ್ ಆಗಿದೆ. ಸೊ ಹಂಗಾಗಿ ಇದಕ್ಕೆ ಪಿಡ್ಮೌಂಟ್ ಪ್ಲಾಟೋ ಅಂತ ಹೇಳ್ತಾರೆ. ಪಿಡ್ಮೌಂಟ್ ಪ್ಲಾಟೋ ಎಕ್ಸಾಂಪಲ್ ಇದು. ಓಕೆ, ಸೊ ಅಷ್ಟೊಂದೆಲ್ಲ ವರಿ ಮಾಡ್ಕೊಳ್ಳೋದು ಬೇಡ. ಸೊ ಜಸ್ಟ್ ಪ್ಲಾಟು ಇಲ್ಲಿದೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ದಿಸ್ ಇಸ್ ಎನಫ್, ಮೋರ್ ದೆನ್ ಎನಫ್. ಓಕೆ, ಸೊ ನಾರ್ಮಲ್ ಬೇಸಿಕ್ ಎಕ್ಸಾಮ್ಸಲ್ಲಿ ಇವೇ ಬರೋದು. ನಿಮಗೆ ಎಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತಾವಲ್ವ, ಈ KPSC UPSC ಈ ಥರದಲ್ಲಿ, ಅಲ್ಲಿ ನೀವೆಲ್ಲ ಬರೀಬೇಕಾಗುತ್ತೆ. ಪಿಡ್ಮೌಂಟ್ ಪ್ಲಾಟೋ ಎಕ್ಸಾಂಪಲ್ ಯಾವುದು, ಸೊ ಓಕೆ, ಇಂಟರ್ ಕಾಂಟಿನೆಂಟಲ್ ಎಕ್ಸಾಂಪಲ್ ಯಾವುದು, ಇಂಟರ್ ಮೌಂಟೇನಲ್ ಎಕ್ಸಾಂಪಲ್ ಯಾವುದು ಅಂತ ಅಂದ್ಬಿಟ್ಟು ಈ ಥರ. ಸೊ ಪ್ಲಾಟೂಸ್ ಎಲ್ಲ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಡಿಸರ್ಟ್ಸ್ ಬಗ್ಗೆ ನೋಡೋಣ. ಓಕೆ, ಸೊ ಡಿಸರ್ಟ್ಸ್ ಬಗ್ಗೆ ನೋಡೋದಾದರೆ ಫೈನ್. ಇದರಲ್ಲಿ ಎರಡು ಡಿಸರ್ಟ್ ನೋಡೋಕ್ಕೆ ಸಿಗ್ತವೆ. ಓಕೆ, ಸೊ ಪ್ಯಾಟಗೋನಿಯಾ ಅಂತ ಏನು ಈಗ ನೀವು ಪ್ಲಾಟೋ ಓದಿರಲ್ವಾ, ಅದೇ ನೇಮಲ್ಲೇ ಪ್ಯಾಟಗೋನಿಯಾ ಡಿಸರ್ಟ್ ಅಂತ ಬರುತ್ತೆ. ಪ್ಯಾಟಗೋನಿಯಾ ಡಿಸರ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಅಟಕಾಮಾ ಡಿಸರ್ಟ್ ಅಂತ ಬರುತ್ತೆ. ಓಕೆ, ಸೊ ಅಟಕಾಮಾ ಡಿಸರ್ಟ್ ಬರುತ್ತೆ. ಇಲ್ಲೊಂದು ಪ್ಲೇಸ್ ಹೇಳಿದ್ದೆ ನಾನು ನಿಮಗೆ. ಓಕೆ, ವರ್ಲ್ಡ್ ಡ್ರೈಯೆಸ್ಟ್ ಪ್ಲೇಸ್ ಅಂತಂದು, ಅಂದರೆ ಅತಿ ಮಳೆ ಕಡಿಮೆ ಇದಾಗ್ತಕ್ಕಂಥ ಪ್ಲೇಸ್ ಅಂತಂದು ಯಾವುದಂತಂದು ಕಮೆಂಟ್ ಮಾಡಿ ಹೇಳಿ. ಓಕೆ, ಸೊ ಟೋಟಲಾಗಿ ನಾವು ಏನೇನು ಕವರ್ ಮಾಡಿದ್ವಿ ಅಂತಂದರೆ, ಅಂತ ನೋಡೋದಾದರೆ ಫೈನ್. ಸೊ ಮೌಂಟೇನ್ಸ್ ಬಗ್ಗೆ ಕವರ್ ಮಾಡಿದ್ದೀವಿ, ಪ್ಲಾಟೂಸ್ ಬಗ್ಗೆ ಕವರ್ ಮಾಡಿದ್ದೀವಿ, ರಿವರ್ಸ್ ಮಾಡಬೇಕು. ಓಕೆ, ಸೊ ಈ ಪೋರ್ಷನ್ಸ್ ಎಲ್ಲ ಆಗಿದೆ. ಪೋರ್ಟ್ಸ್ ಕೂಡ ಹೇಳಿದ್ದೀನಿ. ಸೊ ಲೇಕ್ಸ್ ಆಗಿದೆ, ಡೆಸರ್ಟ್ಸ್ ಆಗಿದೆ, ಗ್ರಾಸ್ಲ್ಯಾಂಡ್ ಹೇಳ್ಬೇಕು, ಮಿನರಲ್ ರಿಸೋರ್ಸ್ ಹೇಳ್ಬೇಕಲ್ವ. ಸೊ ನೆಕ್ಸ್ಟನ್ನು ನಾನು ಈಗ ರಿವರ್ಸ್ ಬಗ್ಗೆ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ರಿವರ್ಸ್ ಬಗ್ಗೆ ತೊಗೊಳ್ಳೋದಾದರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ರಿವರ್ಸ್ ಯಾವುದು ಬರುತ್ತೆ ಅಂದರೆ, ವೆರಿ ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಓಕೆ, ಸೊ ಯಾವುದಪ್ಪ ಅಂದರೆ ರಿವರ್ ಅಮೆಝಾನ್. ಓಕೆ, ಸೊ ಅಮೆಝಾನ್ ರಿವರ್ ಬರುತ್ತೆ ಇಲ್ಲಿ. ಅಮೆಝಾನ್ ರಿವರ್ ಬಗ್ಗೆ ನೀವು ನೆನ್ಪಿಟ್ಕೋಬೇಕಾದ ಕೆಲವೊಂದಿಷ್ಟು ಪಾಯಿಂಟ್ ಏನಂದರೆ, ಇಲ್ಲಿ ಬರ್ತಕ್ಕಂಥ ಫಾರೆಸ್ಟ್ಗೆ ಸೆಲ್ವಾಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಅದೇ ಥರ ಇದಕ್ಕೆ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಒಂದು ಬರುತ್ತೆ, ಮೆಡೇರ್ ಅಂತಂದು. ಓಕೆ, ಏನು ಬರುತ್ತೆ? ಮೆಡೇರ್ ಅಂತಂದು ಬರುತ್ತೆ. ಮೆಡೇರ್ ಇಸ್ ದ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ಅಮೆಝಾನ್. ಇನ್ನೊಂದು ಎಕ್ಸಾಂಪಲ್ ಕೇಳೋದೇನಂತಂದರೆ, ಇದು ಎಲ್ಲೋ ಎಂಡ್ ಆಗುತ್ತೆ ಅಂತ ಕೇಳ್ತಾರೆ. ಅಂದರೆ ಇದು ಮೌತ್ ಎಲ್ಲಾಗುತ್ತೆ, ಮೌತ್ ಆಫ್ ದ ಅಮೆಝಾನ್ ರಿವರ್ ಅಂತ ಕೇಳ್ಬೋದು. ಅದಕ್ಕೆ ನೀವೇನು ಹೇಳ್ಬೇಕು ಅಂದರೆ, ಅದಕ್ಕೊಂದು ಪ್ಲೇಸ್ ಇದೆ ಪರ್ಟಿಕ್ಯುಲರಾಗಿ. ಆ ಪ್ಲೇಸ್ ಹೆಸರು ಏನಪ್ಪ ಅಂದರೆ, ನೋಟ್ ಮಾಡ್ಕೊಳ್ಳಿ, ಮಕಾಪ. ಏನು? ಮಕಾಪ, MACAPA, ಮಕಾಪ. ಈ ಪ್ಲೇಸ್ಗೆ ಮಕಾಪ ಅಂತ ಹೇಳ್ತಾರೆ. ನೀವು ಮ್ಯಾಪಲ್ಲಿ ಬೇಕಾದ್ರೆ ಹುಡುಕ್ಬಿಟ್ಟು ನೋಡಿ, ಮಕಾಪ ಅಂತಂದಿರುತ್ತೆ. ಆ ಪ್ಲೇಸಲ್ಲಿ ಹೋಗ್ಬಿಟ್ಟಿದ್ದು ಎಂಡ್ ಆಗುತ್ತೆ. ಓಕೆ, ಸೊ ಪೇರು ರೀಸನ್ಸಲ್ಲೆಲ್ಲ ಹುಟ್ಬಿಟ್ಟು ಬೇರೆ ಕಡೆಯಿಂದಲೇ ಟ್ರಿಬ್ಯೂಟರಿ ಬರ್ತವೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಟ್ರಿಬ್ಯೂಟರಿ ಅಂದರೆ ಮಡ್ಯಾರ. ಸೊ ಅಲ್ಲಿಂದ ಏನು ಮಾಡುತ್ತೆ, ಲಾರ್ಜೆಸ್ಟ್ ಟ್ರಿಬ್ಯೂಟರಿ. ಸೊ ಇಲ್ಲಿಂದ ಏನಾಗುತ್ತೆ, ವಾಟರೆಲ್ಲ ಕಲೆಕ್ಟ್ ಆಗ್ಬಿಟ್ಟು ಮಕಾಪ ಅನ್ನೋ ಪ್ಲೇಸಲ್ಲಿ ಹೋಗ್ಬಿಟ್ಟು ಮೌತ್ ಆಗುತ್ತೆ. ದಟ್ ಮೀನ್ಸ್ ಎಂಡ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ನಿಮಗೆ ಒಂದು ಇಂಪಾರ್ಟೆಂಟ್ ವಾಟರ್ಫಾಲ್ ಜೊತೆಗೆ ಅದರ ರಿಲೇಟೆಡ್ ಒಂದು ರಿವರ್, ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ರಿವರ್ ಬರುತ್ತೆ ಒಂದು, ಯಾವುದು ಬಂದರೆ ಒರೊಂಕೋ ಅಂತಂದು ಬರುತ್ತೆ. ಓಕೆ, ಒರೊಂಕೋ ರಿವರ್ ಅಂತಂದು ಬರುತ್ತೆ. ಸೊ ಇದೇ ಒರೊಂಕೋ ರಿವರಲ್ಲಿ ಏನಾಗಿದೆ, ಒಂದು ವರ್ಲ್ಡ್ ಹೈಯೆಸ್ಟ್ ವಾಟರ್ಫಾಲ್ ಇದೆ. ಯಾವುದಂದರೆ ಆ್ಯಂಜಲ್ ವಾಟರ್ಫಾಲ್ಸ್. ಓಕೆ, ಸೊ ಆ್ಯಂಜಲ್ ವಾಟರ್ಫಾಲ್ಸ್, ವರ್ಲ್ಡ್ ಹೈಯೆಸ್ಟ್ ವಾಟರ್ಫಾಲ್, ಆ್ಯಂಜಲ್ ವಾಟರ್ಫಾಲ್ ಎಲ್ಲಿ ಬರುತ್ತೆ? ಒರೊಂಕೋ ರಿವರಲ್ಲಿ. ಯಾವ ಕಂಟ್ರಿದು? ಜಲ್ದಿಗೆ ಅರ್ಜೆಂಟಾಗಿ ಕಮೆಂಟ್ ಮಾಡಿ. ಓಕೆ, ಸೊ ಫಾಸ್ಟ್ ಕಮೆಂಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ರಿವರ್ ಹೇಳೋದಾದರೆ ಮ್ಯಾಗ್ಡೆಲೆನಾ ಅಂತ ಇಲ್ಲೊಂದು ಬರುತ್ತೆ, ಮ್ಯಾಗ್ಡೆಲೆನಾ ಅಂತ ಅಂದ್ಬಿಟ್ಟು. ಸೊ ಈ ರಿವರ್ ಅಷ್ಟೇ ನೆನ್ಪಿಟ್ಕೊಂಡ್ರಿ, ಮ್ಯಾಗ್ಡೆಲೆನಾ ರಿವರು. ಈ ಕಂಟ್ರಿ ಯಾವುದು ಅಂತ ನೆನಪೇಳಿ. ಓಕೆ, ಕಂಟ್ರಿ ಕ್ಯಾಪಿಟಲ್ ಎರಡೂ ನೀವು ಹಾಕಿದ್ರು, ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ರಿವರ್ ಯಾವುದು ಅಂತಂದರೆ ಪರಾನಾ ರಿವರ್ ಅಂತ ಬರುತ್ತೆ. ಸೊ ಪರಾನಾ ರಿವರ್ ಆ್ಯಕ್ಚುಲಿ ಹಿಂಗೆ ಬರುತ್ತೆ, ಪರಾನಾ ರಿವರ್ ಅಂತ ಬರುತ್ತೆ. ಸೊ ಪರಾನಾ ರಿವರ್ದು ಏನಪ್ಪ ಖಾಸಿಯತ್ ಅಂದರೆ, ದಟ್ ಮೀನ್ಸ್ ಇಂಪಾರ್ಟೆನ್ಸ್ ಏನಂದರೆ, ಇಟ್ ಮೇಕ್ಸ್ ಎ ಬೌಂಡ್ರಿ ಬಿಟ್ವೀನ್ ದ 3 ಕಂಟ್ರೀಸ್. ಓಕೆ, ಸೊ ಇಲ್ಲಿ ಅರ್ಜೆಂಟೀನಾ ಬರುತ್ತೆ, ಪರಾಗ್ವೆ, ಇದು ಬ್ರಾಜಿಲ್. ಈ ಬ್ರಾಜಿಲ್ ಮೂರರ ನಡುವೆ ಏನಾಗುತ್ತೆ, ಸ್ವಲ್ಪ ಲೆಂತಲ್ಲಿ ಏನಾಗ್ತಿದ್ದು ಬೌಂಡ್ರಿ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಇಂಪಾರ್ಟೆಂಟು. ಇದೇ ಬೌಂಡ್ರಿಲಿ ಏನು ಮಾಡಿದರೆ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಸೊ ಓಕೆ, ಅದೇ ಬೌಂಡ್ರಿ ಡ್ಯಾಮ್ ಕಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಏನಾಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ಈ ಥರ ಬಂದ್ಬಿಟ್ಟು ಏನಾಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ. ಓಕೆ, ಇಲ್ಲಿ ಎಂಡ್ ಆಗೋದಕ್ಕೆ ಏನು ಹೇಳ್ತಾರೆ ಇದಕ್ಕೆ ಅಂದರೆ ಲಾ ಪ್ಲಾಟಾ ಅಂತಂದು ಹೇಳ್ತಾರೆ.
ಅಂದರೆ ಅಲ್ಲಿ ಹೆಂಗೆ ಮಕಪ್ಪ ಅಂತ ಕಲ್ತ್ವಲ್ಲ ಅದೇ ಇಲ್ಲಿ ಎಂಡ್ ಆಗೋ ಪ್ಲೇಸಿಗೆ ಏನಂತಾರೆ ಲಾ ಪ್ಲಾಟಾ ಅಂತಂದು ಹೇಳ್ತಾರೆ. ಓಕೆ, ಸೊ ಇಷ್ಟೆಲ್ಲ ಪರ್ಫೆಕ್ಟ್ ಆಗಿದ್ರೆ ಅಂತ ಅನ್ಕೊಳ್ತೀನಿ. ಪ್ರಾಕ್ಟೀಸ್ ಮಾಡಿ ಅದೇ ಥರ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಇಲ್ಲೊಂದು ಡ್ಯಾಮ್ ಬರುತ್ತೆ ಇಂಪಾರ್ಟೆಂಟಾಗಿ, ಇಥೋಪಿಯಾ ಅಂತ ಒಂದು ಡ್ಯಾಮ್ ಬರುತ್ತೆ, ಇಥೋನ್ ಅಂತ ಡ್ಯಾಮ್ ಬರುತ್ತೆ ಇಲ್ಲಿ. ಓಕೆ, ಸೊ ಚೆಕ್ ಮಾಡಿ, ಇದೊಂದೇ ಡ್ಯಾಮ್ ಇಂಪಾರ್ಟೆಂಟ್ ಆಗಿರೋದು. ಇದನ್ನು ಸೌತ್ ಅಮೇರಿಕಾ ಲಾರ್ಜೆಸ್ಟ್ ಡ್ಯಾಮ್ ಅಂತಂದು ಹೇಳ್ತಾರೆ ಇದಕ್ಕೆ. ಸೊ ಇಲ್ಲೇ ಬರುತ್ತೆ, ಪರಾನಾ ರಿವರ್ಗೆ ಬರುತ್ತೆ, ಇಥೋನಿಯಾ ಡ್ಯಾಮ್ ಅಂತಂದು ಬರುತ್ತೆ. ಓಕೆ, ಸೊ ಇಥೋನಿಯಾ ಡ್ಯಾಮ್ ಅಂತಂದು ಬರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸೌತ್ ಅಮೇರಿಕಾ ಲಾರ್ಜೆಸ್ಟ್ ಡ್ಯಾಮ್ ಅದು ಪರಾನಾ ರಿವರ್ಗಿದೆ. ಕ್ವಶನ್ ಹೆಂಗಾದರೂ ಬರ್ಬೋದು. ಸೊ ಈಗೆಲ್ಲ ಆದಮೇಲೆ ನೆಕ್ಸ್ಟು ಇಂಪಾರ್ಟೆಂಟಾಗಿ ಬರೋದು ಯಾವುದಂದರೆ ಗ್ರಾಸ್ಲ್ಯಾಂಡ್ಸ್ ಬಗ್ಗೆ ನಾನು ಈ ಮ್ಯಾಪಲ್ಲಿ ತೊಗೊಂಡು ಹೋಗ್ತೀನಿ. ಓಕೆ, ಸೊ ಗ್ರಾಸ್ಲ್ಯಾಂಡಲ್ಲಿ ನಿಮಗೆ ಫಸ್ಟು ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಅಂದರೆ ಗ್ರಾಸ್ಲ್ಯಾಂಡ್ದು ಬೇಸಿಕ್ಕು. ಓಕೆ, ಸೊ ಏನಂದರೆ ಇದು ಈಕ್ವೇಟರ್ ಅಂತಂದಿದ್ರೆ ಈ ಕಡೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಬರುತ್ತೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬರುತ್ತೆ. ಸೊ ಇವೆರಡರ ನಡುವೆ ಬಂದರೆ ಅದು ಟ್ರಾಪಿಕಲ್ ಗ್ರಾಸ್ಲ್ಯಾಂಡು, ಇವೆರಡರ ಮೇಲ್ಗಡೆ ಬಂದರೆ ಟೆಂಪ್ರೇಟ್ ಗ್ರಾಸ್ಲ್ಯಾಂಡು. ಇಷ್ಟೇ ನೆನ್ಪಿಟ್ಕೋಬೇಕಾಗಿದ್ದು. ಓಕೆ, ಸೊ ಈಗ ನಾನು ನಿಮಗೆ 4ರಿಂದ 5 ಗ್ರಾಸ್ಲ್ಯಾಂಡ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಫಸ್ಟೊಂದು ಇಲ್ಲಿ ಬರುತ್ತಲ್ವಾ, ಸೊ ಅದು ಪ್ಯಾಂಟಗೋನಿಯಾ ಪ್ಯಾಂಪಾಸ್ ಅಂತಂದು ಬರುತ್ತೆ. ಪ್ಯಾಂಪಾಸ್ ಅಂತಂದು ಬರುತ್ತೆ ಇಲ್ಲಿ ಈ ಪೋರ್ಷನ್ಸಲ್ಲಿ. ಓಕೆ, ಸೊ ನೆಕ್ಸ್ಟೊಂದು ಇಲ್ಲಿ ಗ್ರ್ಯಾಂಡ್ ಚಾಕೋ ಅಂತಂದು ಬರುತ್ತೆ. ಓಕೆ, ಗ್ರ್ಯಾಂಡ್ ಚಾಕೋ ಅಂತ ಬರುತ್ತೆ. ಇಲ್ಲಿ ಕ್ಯಾಂಪಾಸ್ 3 ಬರ್ತವೆ, ಇಲ್ಲಿ ಕ್ಯಾಂಪಾಸ್, ಕ್ಯಾರಡಾಸ್, ಕಟಿಂಗಾಸ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಕ್ಯಾಂಪಾಸ್, ಕ್ಯಾರಡಾಸ್, ಕಟಿಂಗಾಸ್. ಸೊ ಇನ್ನೊಂದು ಬರುತ್ತೆ ಲಾನಾಸ್ ಅಂತಂದು ಇಲ್ಲಿ ವೆನಿಜುಲಾದಲ್ಲಿ. ಓಕೆ, ಲಾನಾಸ್ ಅಂತಂದು ಬರುತ್ತೆ. ನೆಕ್ಸ್ಟನ್ನು ಇಲ್ಲಿ ಅಮೆಝಾನ್ ಫಾರೆಸ್ಟಲ್ಲಿ ಬರ್ತಕ್ಕಂಥ ಇದಕ್ಕೆ ವೆಜಿಟೇಷನ್ಗೆ ಏನಂತಿರ್ತೀವಿ, ಸೆಲ್ವಾಸ್ ಅಂತಂದು ಹೇಳ್ತೀವಿ. ಸೊ ಅದೇ ಥರ ಈ ಪೋರ್ಷನ್ಸಲ್ಲಿ ನಾನೊಂದು 3 ಪ್ಲೇಸ್ ಹೇಳಿದ್ದೆ ಇಲ್ಲಿ, ರಿಯೋ ಡಿ ಜನರಿಯೋ, ಸೋ ಪಾಲೋ, ಸ್ಯಾಂಟಾಸ್ ಅಂತಂದು. ಸೊ 3 ಏನು ಕಾಫಿ ಬೆಳೆಯೋಕ್ಕೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಪ್ಲೇಸು. ಅದರಲ್ಲಿ ಯಾವುದು ಅಂತಂದರೆ ಅರೇಬಿಕ್ ಕಾಫಿ. ಸೊ ಅರೇಬಿಕ್ ಕಾಫಿ ಬೆಳೆಯೋಕ್ಕೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಪ್ಲೇಸಸ್ಸು. ಅದಕ್ಕೇನೆಲ್ಲ ಎಲ್ಲದನ್ನು ಕೂಡಿಸ್ಬಿಟ್ಟು ಏನಂತ ಹೇಳ್ತಾರೆ ಅಂದರೆ ಫಜಾಂಡಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಫಜಾಂಡಸ್ ಅಂತಂದು ಹೇಳ್ತಾರೆ. ಸೊ ನೆಕ್ಸ್ಟೊಂದು ನೋಡೋದಾದರೆ ಮಿನರಲ್ಸ್ ಅಂತಂದು ಬರ್ತವೆ. ಸೊ ಮಿನರಲ್ಸಲ್ಲಿ ಯಾವ ಇಂಪಾರ್ಟೆಂಟ್ ಅಂತಂದರೆ ಇದರಲ್ಲಿ ಸದ್ಯಕ್ಕೆ ನಾನು ಹೇಳಿದ್ದೀನಲ್ವ, ಸೊ ಅದೇ ಥರ ಎಕನಾಮಿಕ್ ಜಿಯೋಗ್ರಫಿ ನಿಮಗೆ ಇನ್ ಡೀಟೇಲ್ಡಾಗಿ ನಿಮಗೆ ಕವರ್ ಮಾಡಿಕೊಡುತ್ತೆ. ಸೊ ಈ ರೀಸೆಂಟಲ್ಲಿ ಸದ್ಯಕ್ಕೆ ಇಂಪಾರ್ಟೆಂಟ್ ಆಗಿರೋದಂದರೆ ಫಾಸ್ಫರಸ್ ಒಂದು ಬರುತ್ತೆ, ಅಂದರೆ ಫಾಸ್ಫೇಟ್ ಒಂದು ಬರುತ್ತೆ. ಇಲ್ಲಿ ಫಾಸ್ಫೇಟ್ ಏನಕ್ಕೆ ಫೇಮಸ್ ಅಂದರೆ ಫಾಸ್ಫೇಟ್ ಇಂಡಸ್ಟ್ರಿ ಜಾಸ್ತಿ ಇದ್ದಾವೆ ಪೇರುದಲ್ಲಿ. ಏನಕ್ಕೆ ಫೇಮಸ್ ಇದೆ ಫಾಸ್ಫೇಟ್ ಇಂಡಸ್ಟ್ರಿ ಜಾಸ್ತಿ ಇದಾವೆ ಅಂದರೆ ಇಲ್ಲಿ ಒಂದು ಇದು ಬರುತ್ತೆ, ಆರ್ಚಿಪಿಲಗೋ ಅಂತ ಬರುತ್ತೆ. ಸೊ ಗ್ಯಾಲಪಗೋಸ್ ಅಂತಂದು ಹೇಳ್ತಾರೆ, ಗ್ಯಾಲಪಗೋಸ್ ಐಲ್ಯಾಂಡ್ ಅಂತ ಬರುತ್ತೆ. ಸೊ ಆ್ಯಕ್ಚುಲಿ ಅದು ಕಾಂಬಿನೇಷನ್ ಆಫ್ ದ ಐಲ್ಯಾಂಡ್ಸ್, ಅದಕ್ಕೆ ಕಾಂಬಿನೇಷನ್ ಆಫ್ ದ ಐಲ್ಯಾಂಡ್ಸ್ಗೆ ಏನಂತೀವಿ, ಆರ್ಚಿಪಿಲಗೋ ಅಂತಂದು ಹೇಳ್ತೀವಿ. ಸೊ ಅದೇ ಗ್ಯಾಲಪಗೋಸ್ ಅಂತ ಬರ್ತವೆ. ಅಲ್ಲಿ ಕೆಲವೊಂದಿಷ್ಟು ಬರ್ಡ್ಸ್ ಬರ್ತವೆ. ಬರ್ಡ್ಸ್ ಬಂದ್ಬಿಟ್ಟು ಏನು ಮಾಡ್ತವೆ, ಸೊ ಅದರದ್ದು ಸ್ಟೋಲ್ ಇರುತ್ತಲ್ವ ಅಲ್ಲಿ ಬಂದ್ಬಿಟ್ಟು ಕಲೆಕ್ಟ್ ಆಗುತ್ತೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಏನಾಗಿರುತ್ತೆ, ಆ ಫಾಸ್ಫೇಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲ ಏನಾಗಿದೆ, ಫಾಸ್ಫೇಟ್ ಇಂಡಸ್ಟ್ರಿ ಜಾಸ್ತಿ ಇದ್ದಾವೆ. ಸೊ ಸೆಷನ್ ನೆನ್ಪಿಟ್ಕೊಂಡ್ರಿ, ಉಳ್ಕಿದ ಡೀಟೇಲಾಗಿ ಬೇರೆ ಕಡೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲೊಂದು ಇದು ಬರುತ್ತೆ, ಚುಕಿಕಾ ಮಾಟ ಅಂತಂದ್ಬಿಟ್ಟು. ಏನು ಚುಕಿಕಾ ಮಾಟ, ಏನಿದು ಚುಕಿಕಾ ಮಾಟ ಅಂತಂದರೆ ಅಲ್ಲೊಂದು ಪ್ಲೇಸ್ ಅದು. ಓಕೆ, ಸೊ ಚುಕಿಕಾ ಮಾಟ ಅನ್ನೋ ಒಂದು ಪ್ಲೇಸು, ಅಲ್ಲಿ ಕಾಪರು ಜಾಸ್ತಿ ಸಿಗುತ್ತೆ. ವರ್ಲ್ಡಲ್ಲಿ ಎಲ್ಲೂ ಸಿಗೋಲ್ಲ ಅಷ್ಟೊಂದು ಕಾಪರ್ ಸಿಗುತ್ತೆ ಅಲ್ಲಿ. ಓಕೆ, ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಬೋಲಿವಿಯಾದಲ್ಲಿ ಬರುತ್ತೆ. ಫೈನ್. ಸೊ ಬೋಲಿವಿಯಾ ಚೀಲಲ್ಲಿ ಅಂದರೆ 50-50 ಸ್ವಲ್ಪ ಆ ಕಡೆ ಈ ಕಡೆ ಬರುತ್ತೆ. ಓಕೆ, ಬೌಂಡ್ರಿಯಲ್ಲಿ ಅಂದರೆ ಮಿಡ್ಲಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಇಲ್ಲಿ ಈ ಪೋರ್ಷನ್ಸಲ್ಲಿ ಯಾವ ಪೋರ್ಷನ್ಸ್ ಅಂತಂದರೆ ಇಲ್ಲಿದೆ ಅಲ್ಲ ಬ್ರೆಜಿಲಲ್ಲಿ. ಸೊ ಬ್ರಾಜಿಲಲ್ಲಿ ಇಲ್ಲಿರ್ತಕ್ಕಂಥ ಪೋರ್ಷನಲ್ಲಿ ಕೆರಾಯಸ್ ಅಂತಂದು ಬರುತ್ತೆ. ಓಕೆ, ಸೊ ಕೆರಾಯಸ್ ಅಂತಂದು ಬರುತ್ತೆ. ಸೊ ಈ ಪೋರ್ಷನ್ಸಲ್ಲಿ ಐರನ್ ಓರ್ ತುಂಬ ಜಾಸ್ತಿ ಸಿಗುತ್ತೆ. ಓಕೆ, ಸೊ ಐರನ್ ಓರ್ ಸಿಗುತ್ತೆ. ಐರನ್ ಓರ್ ಸಿಗ್ತಿದೆ ಅಂದರೆ ಆಲ್ಮೋಸ್ಟು ಕೋಲ್ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊತಾರೆ ಅವರು, ಇದ್ರದ್ದು ಇಂಡಸ್ಟ್ರಿ ಎಲ್ಲಿ ಹಾಕಿದ್ದಾರೆ ಬ್ರಾಜಿಲಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಎಕನಾಮಿಕ್ ಜಿಯೋಗ್ರಫಿಯಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಕಂಪ್ಲೀಟ್ ಆಗಿದ್ದು ನಾರ್ತ್ ಅಮೆರಿಕ ಬಗ್ಗೆ. ಸೊ ಇಷ್ಟು ನೀವು ಮಿನಿಮಮ್ ಮಾಡಿದಿರಿ ಅಂತಂದರೆ ಇದರಲ್ಲಿ ಇನ್ನೂ ತುಂಬ ಇದೆ ಕಲಿಯೋದು. ಬಟ್ ಯಾವ ಥರ ಕಲಿಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಈಗ ಆಲ್ಮೋಸ್ಟ್ ಈಗ ನೀವು ಬೇಸಿಕ್ ಮುಗಿತಿದ್ರಲ್ಲಿ. ಸೊ ಇಷ್ಟು ನೀವೆಲ್ಲ ಕಲ್ತ್ಕೊಂಡ್ರಿ ಅಂದರೆ ಇದು ಬೇಸಿಕ್. ಅಂದರೆ ನಿಮ್ಮದು ಒಂದು ಏನು ಹೇಳ್ತಾರಲ್ವ, ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕುರಿಂಡು ಅಂತ ಹೇಳ್ತಾರೆ. ಸೊ ಕುರಿಂಡು ಎಲ್ಲನೂ ಏನು ಮಾಡುತ್ತೆ ಅದು ಮಿನಿಮಮ್ ನಾವು ಮಾಡಲೇಬೇಕು. ಓಕೆ, ಸೊ ಆಮೇಲೆ ನಾವು ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ನಾವು ಕಾಂಪಿಟೇಷನ್ ಬಿಟ್ಬಿಟ್ಟು ಸೈಡಲ್ಲಿ ರನ್ ಮಾಡಬೇಕು. ಅಂದರೆ ದಟ್ ಮೀನ್ಸ್ ಫಾರ್ ಸಕ್ಸಸ್. ಓಕೆ, ಸೊ ಫಸ್ಟ್ ನಾವು ಇದನ್ನೆಲ್ಲ ಮುಗಿಸ್ಕೋಬೇಕು. ಇದೆಲ್ಲ ಮಿನಿಮಮ್ ಬೇಸಿಕ್ ಅಂದರೆ ಬೇಸಿಕ್ಕು ಎಲ್ಲರಿಗೂ ಗೊತ್ತೇ ಇರಬೇಕು. ಸೊ ಆಮೇಲೆ ಈ ಅಡ್ವಾನ್ಸ್ ಏನು ಬರುತ್ತೆ ಅಂದರೆ, ಸೊ ಅಡ್ವಾನ್ಸ್ ಏನು ಬರುತ್ತೆ ಅಂತಂದರೆ ಇದರಲ್ಲಿ ನ್ಯೂಸಲ್ಲಿ ಏನು ಬರುತ್ತೆ. ಓಕೆ,
ಸೊ ಕರೆಂಟ್ ಅಫೇರ್ಸಲ್ಲಿ ಏನು ಬರುತ್ತೆ, ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥ ಪ್ಲೇಸು, ಅಲ್ಲಿರ್ತಕ್ಕಂಥ ಏನಾದರೂ ಇರಲಿ, ಓಕೆ, ರಿವರ್ ಆಗಿರಲಿ, ಡ್ಯಾಮ್ ಆಗಿರಲಿ, ಫಾಲ್ಸ್ ಆಗಿರಲಿ, ಓಕೆ, ಮಿನರಲ್ಸ್ ಏನೇ ಆಗಿದ್ದರೂ ಕೂಡ ಅಲ್ಲಿ ಏನಾಗುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲೂ ಎಕ್ಸಾಮ್ ಬರಲು ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅದು ನೀವು ಫಾಲೋ ಅಪ್ ಮಾಡಿದರೆ ನೆಕ್ಸ್ಟ್ ಇದು ಮಾಡುತ್ತೆ. ಅದೇ ಥರ ಈ ನನ್ನ ಎಫರ್ಟ್ ನಿಮಗೆ ಇಷ್ಟ ಆಗಿದ್ದರೆ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅದೇ ಥರ ಲೈಕ್ ಮಾಡಿ. ಓಕೆ, ಸೊ ನೀವೇನಾದ್ರು ಚಾನಲ್ ನಮ್ಮ ಜೊತೆ ಜಾಯ್ನ್ ಆಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಆಫ್ ಕಾಸ್ಟು, ಯಾವುದೇ ಥರ ದುಡ್ಡು ಮಾಡ್ತಿಲ್ಲ. ಓಕೆ, ಸೊ ಅದೇ ಥರ ಇನ್ನೊಂದು ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾವೇನಾದರೂ ಯಾವುದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದರೆ ಸೊ ನಿಮಗೆ ಅದ್ರ ಬಗ್ಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಅದಲ್ಲದೆ ನಮ್ಮದು ಬೇರೆ ಥರ ಸೋಷಿಯಲ್ಸ್ ಮೀಡಿಯಾಸ್ ಇದ್ದಾವೆ, ಅದರಲ್ಲಿ ಕೂಡ ನೀವು ಜಾಯ್ನ್ ಆಗೋದು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟಲ್ಲಿ ನಾರ್ತ್ ಅಮೆರಿಕಾ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಡೋಂಟ್ ಮಿಸ್ ಇಟ್. ಓಕೆ, ಸೊ ಕಂಪ್ಲೀಟ್ 1 by 1 ಅದರಲ್ಲಿರ್ತಕ್ಕಂಥ ಪ್ರತಿಯೊಂದರ ಬಗ್ಗೆ ಹೇಳ್ಕೊಡುತ್ತೆ. ಒಂದು ಸತಿ ನೀವು ಅದ್ರ ಮೇಲೆ ಕಲ್ತ್ಕೊಂಡ್ರೆ ಅಂದರೆ ಬೇರೆ ಥರ ನಿಮಗೆ ಬೇರೆ ಯಾವುದೇ ಒಂದು ಕೋರ್ಸ್ ಅಥವಾ ಬೇರೆ ಒಂದು ಬುಕ್ ಓದೋ ಅವಶ್ಯಕತೆ ಬರಲ್ಲ. ಸೊ ಇನ್ ಡೀಟೇಲ್ ಆಗಿ ಅಷ್ಟು ಮಾಡ್ತಾಯಿದ್ದೆ ನಾರ್ತ್ ಅಮೆರಿಕನ್ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು.